ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಕೇಡಿ ದ ಶೋಮನ್. ಯಾಕೆ ದ ಕೇಡಿ ಡೆವಿಲ್ ಅಂತ ಹೇಳ್ತಾ ಇಲ್ಲ, ಶೋಮನ್ ಅಂತ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಜೊತೆಗೆ ಇಬ್ಬರು ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ, ಇಬ್ಬರನ್ನು ಕೂಡ ವೆಲ್ಕಮ್ ಮಾಡೋಣ. ಇವರು ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಅದ್ಧೂರಿತನ ಇದ್ದೇ ಇರುತ್ತೆ. ಬಹದ್ದೂರ್ ಗಂಡು ಭರ್ಜರಿಯಾಗಿ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಪೊಗರು ಗಿಗರು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮಾರ್ಟಿನ್ ಮುಖಾಂತರ ಅಬ್ಬರಿಸಿದ್ದಾಯ್ತು. ಈಗ ಕೇಡಿ ಮುಖಾಂತರ ಮತ್ತೆ ತೆರೆ ಮೇಲೆ ಫುಲ್ ಮೀಲ್ಸ್ ನ ತೆಗೆದುಕೊಂಡು ಬರ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ದ ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ, ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಕೆ, ಈಗ ಮತ್ತೊಬ್ರು ಗೆಸ್ಟ್ ವೆಲ್ಕಮ್ ಮಾಡೋಣ. ಸಿಕ್ಕಾಪಟ್ಟೆ ಗೋಳು ಹೊಯ್ಕೋತಾ ಇದ್ರು, ಹೇಗೆ ತಡ್ಕೊಂಡ್ರೆ ಇವ್ರು ನಂಗಂತೂ ಗೊತ್ತಿಲ್ಲ. ಇವರು ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟಿ, ಹಾಗೆ ಪಟ್ಪಡ ಅಂತ ಪಟ್ಟಾಕಿ ತರ ಮಾತಾಡ್ತಾರೆ, ಎವರ್ ಗ್ರೀನ್, ನಗ್ತಾನೆ ಇರ್ತಾರೆ. ಜೊತೆಗೆ ಈ ಹಿಂದೆ ಆ ಪಾತ್ರಗಳಲ್ಲಿ ನಾವು ನೋಡಿದಾಗ ಹುಡುಗರು ಹಾರ್ಟಲ್ಲಿ ಚಿಟ್ಟೆ ಬಿಟ್ಟಿದ್ರು, ಒಂದು ಒಳ್ಳೆ ಲವ್ ಸ್ಟೋರಿ ಮುಖಾಂತರ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ರು. ಇಲ್ಲಿ ಮಚ್ ಲಕ್ಷ್ಮಿಯಾಗಿ ಅಬ್ಬಬ್ಬ ಇವ್ರೇನಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯನ್ನ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದಾರೆ ದ ವಂಡರ್ಫುಲ್ ಗಾರ್ಜಿಯಸ್ ವೆರಿ ಬ್ಯೂಟಿಫುಲ್ ರೇಷ್ಮಾ ಅಣ್ಣಯ್ಯ ನಮ್ಮ ಜೊತೆಗಿದ್ರೆ. ಬನ್ನಿ ಅವನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ರೇಷ್ಮಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ಫ್ಯಾಂಟಾಸ್ಟಿಕ್. ಕೇಡಿ ಏನ್ ಸರ್? ಕಾಳಿದಾಸ, ಎಕ್ಸ್ಟೆನ್ಷನ್ ಆಫ್ ಕಿಡೀಸ್ ಕಾಳಿದಾಸ. ರಮೇಶ್ ಅರವಿಂದ್ ಸರ್ ಹೇಳ್ತಾ ಇದ್ರು ನಿನ್ನೆ, ಕೇಡಿ ಅಂತ ಅಂದ್ರೆ ಹಿಂದೆ ಎಲ್ಲ ನೋನ್ ಡಕಾಯತ್ ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಇತ್ತೀಚೆಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದೊಳ್ಳೆ ಕೆಲಸ ಮಾಡಿದಾಗ ಕೇಡಿ ಮಗ, ಇವನು ಕಿಲಾಡಿ ಮಗ, ಸಖತ ಕೆಲಸ ಮಾಡ್ತಾರೆ. ಈಗ ಒಳ್ಳೆಯವ್ರಿಗೂ ಕೂಡ ಕೇಡಿ ಅಂತ ಹೆಸರು ಕೊಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಯಾವ ರೀತಿ ಅಂತ ಅನ್ಕೋಬೇಕು ಸಿನಿಮಾದಲ್ಲಿ? ಅಲ್ಲ, ಕೇಡಿ ಅಂದ್ರೆ ಏನ್ ಡಕಾಯ್ತ ಅಲ್ಲ. ನಾನು ಇದರಲ್ಲಿ ಅಂದ್ರೆ ಒಂದು ಕ್ಯಾರೆಕ್ಟರ್, ಕಾಳಿದಾಸ ಅಂತ ಕ್ಯಾರೆಕ್ಟರ್, ಕೇಡಿ ಅಂತ ಅದ್ರ ಎಕ್ಸ್ಪ್ಯಾನ್ಷನ್. ಕಾಳಿದಾಸನ ಕೇಡಿನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕಾಳಿದಾಸ, ಸೊ ಕೇಡಿ ಅಂತ ಹೆಸರಿಟ್ಟಿತ್ತು. ಈ ಪಾತ್ರ ತುಂಬಾ ಅಂದ್ರೆ ತುಂಬಾ ಹತ್ರ ಆಗೋವಂಥ ಒಂದು ಪಾತ್ರ. ಎಲ್ಲೋ ನಮ್ಮ ಮನೆಯವನು, ಎಲ್ಲೋ ನಮ್ಮ ಅಣ್ಣ ತಮ್ಮ ಅಂತ ಅನ್ಸೋವಂಥ ಒಂದು ಮುಗ್ಧ ಪಾತ್ರ ಕಾಳಿದಾಸನ ಪಾತ್ರ. ಸೊ ಅದೇ ಹೆಸರಿಟ್ಟಿರೋದು ಕೇಡಿ ಅಂತ. ಪಾತ್ರದ ಮುಖಾಂತರ ಅಲ್ಲ ಸರ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಪಾತ್ರದಲ್ಲಿ ಅಷ್ಟೇ ನೀವು ಹತ್ರ ಆಗ್ತಾ ಇಲ್ಲ. ರಿಯಲ್ ಆಗು ಕೂಡ ಈ ಒಬ್ಬ ಹೀರೋ, ಒಬ್ಬ ಸೆಲೆಬ್ರಿಟಿ ಅವ್ರ ಜೊತೆ ಮಾತಾಡ್ತಾ ಇದೀವಿ ಅನ್ನೋ ತರ ನಮ್ಗೆಲ್ಲೂ ಕೂಡ ಫೀಲ್ ಆಗ್ತಾನೆ ಇಲ್ಲ. ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಏನ್ ಮಾಡ ಕುಡ್ಕೊಂಡ್ ಓಡಾಡ್ಬೇಕಾ ಹೀರೋ ಮಾತಾಡೋದು? ಇಲ್ಲ ಸರ್, ಅದೊಂದು ಏನೋ ಹೀರೋಯಿಸಮ್. ಸಾಕಷ್ಟು ಜನ ಸೆಲೆಬ್ರಿಟೀಸ್ ನಾನು ಸಂದರ್ಶನ ಮಾಡಿದ್ದೀನಿ, ಮಾತನಾಡ್ಸಿದ್ದೀನಿ. ಬಟ್ ನೀವು ಎಲ್ರಿಗಿಂತ ವಿಭಿನ್ನ ಅಂತ ಅನ್ಸಿದ್ರಿ, ಮಾತಾಡ್ಸೋದ್ರಲ್ಲಾಗಿರ್ಬೋದು, ಯಾವುದೇ ಆಟಿಟ್ಯೂಡ್, ಗತ್ತು ಗಮ್ಮತ್ತು, ಪೊಗರು ಇಲ್ಲದೆ. ಸೂಪರ್. ಅಂಡ್ ರೇಷ್ಮಾ ಅವರು, ಮೈ ಗಾಡ್, ನಂಗೆ ಟ್ರೇಲರ್ ನೋಡಿ ನೆನೆ ನಿಜವಾಗ್ಲೂ ಸ್ವೇರ್ ಗೂಸ್ ಬಂತು. ನೆಕ್ಸ್ಟ್ ನೀವು ನನಗೆ ಸಂದರ್ಶನ ಮಾಡೋದಕ್ಕೆ ಸಿಗ್ತೀರಾ ಇಲ್ವಾ ಗೊತ್ತಿಲ್ಲ. ನಾನು ಸುಮ್ಮನೆ ನಿಮ್ಮನ್ನು ಏರಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನೇನಕ್ಕೂ ಹೇಳ್ತಾ ಇಲ್ಲ. ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಆ ಮಚ್ ಲಕ್ಷ್ಮಿ ಆ ಮುಖದಲ್ಲಿ ಇದು ರೇಷ್ಮಾ ಅವರೇನಾ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ನನಗೆ ಮೂಡ್ತು. ಹೇಗೆ ಸಾಧ್ಯ ಆಯ್ತು ರೇಷ್ಮಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂತ. ಅಂಡ್ ಖಂಡಿತ ಸಿಗ್ತೀನಿ, ಸಿಗದೆ ಎಲ್ಲೂ ಹೋಗಲ್ಲ, ಖಂಡಿತ. ನನ್ನ ನಂಬರ್ ಸೇವ್ ಇದೆ ಅಲ್ಲ, ಕಾಲ್ ಬಂದ್ರೆ ಪಿಕ್ ಮಾಡ್ತೀರಾ? ಕೋರ್ಸ್ ಪಿಕ್ ಮಾಡ್ತೀನಿ. ಬಟ್ ಅದೇ ಏಮ್ ಇದ್ದಿದ್ದು, ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ. ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂಡ್ ನಾನು ತುಂಬಾ ಎಂಜಾಯ್ ಮಾಡಿದೆ ಪ್ಲೇಯಿಂಗ್ ಮಚ್ ಲಕ್ಷ್ಮಿ. ಸೂಪರ್. ಮಚ್ ಲಕ್ಷ್ಮಿ ಅವ್ರಿಗೆ ಇಲ್ಲಿ ಎಷ್ಟು ಕಾಟ ಕೊಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಆ ಕ್ಯಾರೆಕ್ಟರ್ ನಮಗೆ ಕಾಟ ಕೊಟ್ಟಿರೋ. ಆಕ್ಚುಲಿ ಆಪೋಸಿಟ್, ನಾನ್ ಕಾಟ ಕೊಡ್ತಿದ್ದೆ. ಹೌದಾ? ಸೆಟಲ್ ಉಲ್ಟಾನಾ? ಸೆಟಲ್ ಅಲ್ಲ, ಪಾತ್ರದಲ್ಲಿ. ಓಕೆ, ಸೆಟಲ್ ಇವ್ರು ಕಾಟ ಕೊಡ್ತಾ ಇದ್ರು ನಿಮಗೆ? ಇಲ್ಲ ಅಂತ ಹೇಳ್ಬೇಕು ಇವಾಗ. ಯಾಕೆ ಹೆದರ್ಸ್ತೀರಾ? ಕಣ್ಣಲ್ಲೇ ಹೆದರ್ಸ್ತಾರಲ್ಲ. ಕಾಟ ಕೊಟ್ಟಿಲ್ಲ, ಏನ್ ಮಾಡಿದ್ದೀನಿ? ಏನು ಮಾಡೇ ಇಲ್ಲ. ಸೆಟ್ಟಲ್ ಎಲ್ಲರೂ ಖುಷಿ ಆಗಿರ್ಬೇಕು, ನಗ್ನಗ್ತಾ ಕೆಲಸ ಮಾಡ್ಬೇಕು ಅಂತ ನೋಡ್ಕೊಂತಾ ಇದ್ರು. ಓಕೆ, ಸಿನಿಮಾ ಅಂದಾಗ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಸಿನಿಮಾ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಕೇಡಿ ಅಂದ್ರೆ ಧ್ರುವ ಸರ್ಜಾ ಅವರು ಅಂತ ಹೇಳಿದ್ರೆ, ಹೌದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ ಇರುತ್ತೆ, ಬಟ್ ತುಂಬಾ ಮಾಸ್ ಇರುತ್ತೆ. ಈ ಹಿಂದೆ ಎಲ್ಲ ನೀವು ಲವರ್ ಬಾಯ್ ಕಾಣಿಸ್ಕೊಳ್ತಾ ಇದ್ರಿ, ಆಮೇಲೆ ಬರ್ತಾ ಪೊಗರುಲೆಲ್ಲ ನೋಡಿದಾಗ ಅಲ್ಲಿ ಫ್ಯಾಮಿಲಿ ಸೆಂಟಿಮೆಂಟು ಇತ್ತು, ಮತ್ತೆ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇತ್ತು. ಇದ್ರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಫುಲ್ ಮೀಲ್ಸ್. ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಮಚ್ ಸೆಂಟಿಮೆಂಟ್ ಇದೆ, ಪ್ರೀತಿ ಸೆಂಟಿಮೆಂಟ್ ಇದೆ, ಜೊತೆಗೆ ತಾಯಿ ಸೆಂಟಿಮೆಂಟು ಇದೆ ಅಂತ ಹೇಳ್ಬಿಟ್ಟು ಒಂದು ಹಿಂಟ್ ಕೊಟ್ಟರು ನೆನೆ ರಮೇಶ್ ಅರವಿಂದ್ ಸರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ. ಸೊ ಸಿನಿಮಾದ ಮುಖಾಂತರ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ಫ್ಯಾನ್ಸ್? ಇಲ್ಲ, ನನ್ನ ಫ್ಯಾನ್ಸ್ ಅಂತಲ್ಲ, ಎಲ್ಲ ಕನ್ನಡ ಕಲಾಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಒಂದು ಒಳ್ಳೆ ಕಥೆನ ಎಕ್ಸ್ಪೆಕ್ಟ್ ಮಾಡ್ಬೋದು.
ಒಂದು ಒಳ್ಳೆ ಸ್ಕ್ರೀನ್ ಪ್ಲೇನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಧ್ರುವ ಸರ್ಜಾ ಮಾಡಿದ್ದೇನೆ ಅಥವಾ ಪ್ರೇಮ್ ಸರ್ ಮಾಡಿದ್ದಾರೆ ಅಥವಾ ಮೇಡಮ್ ಮಾಡಿದ್ದಾರೆ ಅಂತ ಅಲ್ಲ, ಈ ಪಾತ್ರಗಳನ್ನ ಮಾಡಿಸಿದಂಥ ಡೈರೆಕ್ಟ್ರಿಗೆ ಒಂದು ವಿಷನ್ ಇತ್ತು, ಅದನ್ನ ಅವ್ರು ನಮ್ಮ ಮೂಲಕ ಆ ಕಥೆನ ಹೇಳಿದ್ದಾರೆ. ಸೊ ನಮ್ಮ ಪಾತ್ರ ಆ ಕಡೆ ಈ ಕಡೆ ಹೋದಾಗ್ಲೂ ಇಲ್ಲ, ನನ್ನ ಪಾತ್ರ ಇದಲ್ಲ, ಇಷ್ಟೇ ಮಾಡಬೇಕು ಅಂತ ಅವರು ಒಂದು ಲಗಾಮ್ ಇಟ್ಕೊಂಡು ಅದೇ ಲೈನಲ್ಲಿ ಹೋಗ್ಬೇಕು ಅಂತ ಆ್ಯಕ್ಟ್ ಮಾಡಿಸಿದ್ದು ಡೈರೆಕ್ಟರ್. ಸೂಪರ್. ಇನ್ನು ರೀಶ್ಮಾ ಅವರು ಈ ಹಿಂದೆ ಎಲ್ಲ ನಿಮಗೆ ಕಥೆಗಳು ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಲವ್ ಸ್ಟೋರಿ ಇದ್ದಾಗ ಓಕೆ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ, ಮತ್ತು ಗ್ಲಾಮರಸ್ ಆಗೂ ಕೂಡ ಕಾಣಿಸ್ಕೋಬೇಕು ಅನ್ನೋದಿರುತ್ತೆ ಈಗಿನ ಹೀರೋಯಿನ್ಸ್ಗೆ. ಸೊ ನಿಮಗೆ ಈ ಪಾತ್ರ ಸಿಕ್ಕಾಬಡೆ ಡಿಫ್ರೆಂಟ್ ಆಗಿದೆ. ಸೊ ಕತೆ ಹೇಗೆ ಬಂತು, ನೀವು ಒಪ್ಕೊಳ್ಳೋದಕ್ಕೆ ರೀಸನ್ ಏನು, ಮತ್ತು ಆ ಕಾನ್ಫಿಡೆಂಟ್ ಅನ್ನೋದು ಬರಬೇಕು, ಹೌದು ನಾನು ಈ ಪಾತ್ರ ಮಾಡ್ತೀನಿ ಅಂತ ಬಿಟ್ಟು. ನಮಗಂತೂ ರೀಶ್ಮಾನ ಇದು ನನಗೆ ಇನ್ನೂ ಕೂಡ ಡೌಟ್, ಇವ್ರೇನಾ ಇದು ಅಂತ ಹೇಳಿ. ಸೊ ಹೋಮ್ವರ್ಕ್ ಎಲ್ಲ ಹೇಗೆ ಮಾಡಿದ್ರಿ, ಕತೆ ಹೇಗೆ ಬಂತು, ಹೇಗೆ ಒಪ್ಕೊಂಡ್ರಿ? ಟು ಬಿ ವೆರಿ ಆನೆಸ್ಟ್, ಈ ಥರ ಪಾತ್ರ ಹೀರೋಯಿನ್ಸ್ಗೆ ಬರೋದು ಕಷ್ಟ. ಇಟ್ಸ್ ನಾಟ್ ಸಮಥಿಂಗ್ ವೆರಿ ಕಾಮನ್ ಆಗಿ ನೋಡೋದಲ್ಲ ಈ ಥರ ಪಾತ್ರಗಳೆಲ್ಲ. ಮುಂಚೆ ನೋಡ್ತಿದ್ವಿ, ಬಟ್ ಇವಾಗ ಇಟ್ಸ್ ವೆರಿ ರೇರ್ ದಟ್ ಐ ಪರ್ಸ್ನಲಿ ಹ್ಯಾವ್ ಸೀನ್ ಕ್ಯಾರೆಕ್ಟರ್ಸ್ ಲೈಕ್ ದಿಸ್. ಸೊ ಈ ಥರ ಪಾತ್ರ ನಂಗೆ ಬಂದಾಗ ಐ ಥಿಂಕ್ ಫಸ್ಟ್ ಆಫ್ ಆಲ್ ಐ ವಾಸ್ ವೆರಿ ಗ್ರೇಟ್ಫುಲ್. ಯಾಕಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಕಾಯ್ತಿದ್ದೆ ಏನಾದರೂ ಹೊಸದು ಮಾಡಬೇಕು, ಯಾಕಂದರೆ ಆ್ಯಸ್ ಅನ್ ಆ್ಯಕ್ಟರ್ ವರ್ಸಿಟಾಲಿಟಿ ಇರಬೇಕು. ಸೊ ಅದೇ ಲವ್ ಸ್ಟೋರಿ, ಅದೇ ಸೇಮ್ ಲೂಪ್ ಆಗ್ಬಿಡುತ್ತೆ ಹೀರೋಯಿನ್ಸ್ಗೆ ಮಾಡ್ತಾ ಮಾಡ್ತಾ. ಸೊ ಇದರಲ್ಲಿ ನನ್ನ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನು, ನನ್ನ ಪೊಟೆನ್ಷಿಯಲ್ ಏನು ಅಂತ ತೋರಿಸ್ಬೋದಿತ್ತು ನಾನು. ಸೊ ಅದಕ್ಕೆ ವರ್ಕ್ಶಾಪ್ ರಿಹರ್ಸಲ್ ಅಂತೂ ಖಂಡಿತ ತುಂಬಾನೇ ಮಾಡಿದೀವಿ. ಒಂದೊಂದು ದಿವಸ ಒಂದೊಂದು ಡೈಲಾಗ್ ಟ್ರೇಲರ್ ಅಲ್ಲಿ ಇದೆಯಲ್ಲ, ಅಯ್ಯೋ ನಂಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲಪ್ಪ, ಬರೀ ಅದ್ ಮಾತ್ರ ನಾನು ಇಡೀ ದಿನ ಕಾಸ್ಟ್ಯೂಮ್ ನಾವು ಹಾಕೊಂಡು ಲೈಕ್ ಫುಲ್ ಆ ಬಾಡಿ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಿದ್ದೀನಿ, ಆ ಡೈಲಾಗ್ ಹೇಳೋ ರೀತಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಇವನ್ ಇನ್ ಲುಕ್ ವೈಸ್ ಅಷ್ಟೇ ತುಂಬಾ ರಿಹರ್ಸಲ್ಸ್ ಎಲ್ಲ ನಡೆದಿದೆ, ಅದಕ್ಕೆ ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಅವರು ನೋಡಿ ತುಂಬಾ ಹೆದರ್ಕೋತಾ ಇರ್ತೀರಾ ಸರ್ ನೀವು? ಅವ್ರು ಬಂದ್ರು ಅಂತ ಹೇಳಿದ್ರೆ ಏನೋ ಒಂದು ಅವ್ರು ಶೈ ಫೀಲ್ ಮಾಡ್ಕೋಬೇಕು, ನೀವೇ ಶೈ ಫೀಲ್ ಮಾಡ್ಕೋತಾ ಇರ್ತೀರಾ ಪಾತ್ರದಲ್ಲಿ? ಅಂದ್ರೆ ಅವರು ಏನೋ ಹೇಳಕ್ ಹೋದಂತ, ನಾನು ಟ್ರೈಲರ್ ಅಲ್ಲಿ ನೋಡಿದಾಗ ಹೇಳಕ್ ಹೋದಂತ ಸಂದರ್ಭದಲ್ಲಿ ಇವ್ರು ನೀವು ಮಾತಾಡಿರಲ್ಲ ಅಷ್ಟೇ, ಏನು ಮದ್ವೆ ಆಗ್ತೀಯಾ ಅಂತ ಹೇಳ್ಬಿಟ್ಟು ಅವರೇ ಇಲ್ಲ, ಪಾತ್ರ ವೈಬ್ರೆಂಟ್ ಕ್ಯಾರೆಕ್ಟರ್, ಅವ್ರದ್ದು ಪಾತ್ರನೇ ಹಾಗೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ತುಂಬಾ ಲೌಡ್, ಅದನ್ನೇ ಅಲ್ವಾ ಟ್ರೈ ಮಾಡಿದ್ದು, ಲೌಡ್ ವಾಯ್ಸ್ ಅಲ್ಲೇ ಟ್ರೈ ಮಾಡಿದ್ದು. ಅದನ್ನ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಸಟಲ್ ಆಗಿ ಮಾಡ್ಬಿಡ್ಬೋದು, ನಮ್ಗೆ ಕರೆಕ್ಟ್ ಆಗಿ ಫ್ರೇಮ್ ಇಟ್ರೆ ಸಟಲ್ ಆಗಿ ಬಟ್ ಇದು ಶೌಟ್ ಇದೆಯಲ್ಲ, ಅದು ಡೈಲಾಗ್ಸ್ ಮರ್ತೋಗ್ಬಿಡ್ತೀವಿ ನಾವು. ನಿಜ. ನೆಕ್ಸ್ಟ್ ಡೈಲಾಗ್ ಏನೋ ನಾನು ಮರ್ತೋಗ್ಬಿಡುತ್ತೆ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡಿದ್ರೇನೆ ಅದಾಗ. ಸೊ ಶೀಸ್ ಡನ್ ಅ ಗುಡ್ ಜಾಬ್. ನಮಗೆ ಒಂದು ಡೌಟ್ ಆಯಿತು ರೀಶ್ಮಾ, ಇದು ರೀಶ್ಮನ್ ವಾಯ್ಸ್ ಏನಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಡಬ್ಬಿಂಗ್ ಎಲ್ಲ ಎಷ್ಟು ಕಷ್ಟ ಆಯಿತು. ನೀವು ಹೇಳ್ದಾಗೆ ಡೈಲಾಗ್ಸ್ ಹೇಳೋದು ಈಸಿ, ಬಟ್ ಅಷ್ಟು ಹೈ ಪಿಚ್ಚಲ್ಲಿ ಹೇಳೋದು ಕೆಲವೊಂದು ಮರ್ತೋಗುತ್ತೆ. ಸೊ ಎಷ್ಟೆಲ್ಲ ರಿಟೆಕ್ಸ್ ಆಯಿತು? ನಂದೇ ವಾಯ್ಸು ಅದು ಡೌಟ್ ಆಗುತ್ತೆ, ಇದು ರೀಶ್ಮಾದೇನ ವಾಯ್ಸ್ ಅನ್ನೋದು ಇಲ್ಲ, ಅಷ್ಟು ಡಿಫ್ರೆಂಟ್ ಆಗಿದೆ. ನಾನೇ ಡಬ್ ಮಾಡಿದ್ದು, ಬಟ್ ಡಬ್ಬಿಂಗ್ ಅಷ್ಟು ಸುಲಭ ಏನಿರ್ಲಿಲ್ಲ ಆನೆಸ್ಟ್ ಆಗಿ. ಯಾಕಂದ್ರೆ ಅಲ್ಲಿ ಆಕ್ಟ್ ಮಾಡೋದೇ ಫಸ್ಟ್ ಆಫ್ ಆಲ್ ಕಷ್ಟ ಈ ಪಾತ್ರ. ಅದ್ರಲ್ಲಿ ಅಲ್ಲಿ ಏನೋ ಆಕ್ಟ್ ಮಾಡಿರ್ತೀವಿ, ಸೊ ಆ ಸೇಮ್ ಎಮೋಷನ್ಸ್ ನಾವು ಅರ್ಧ ಜೀವ ತುಂಬಿಸೋದೇ ಡಬ್ಬಿಂಗ್ ಅಲ್ಲಿ, ನಾವೇನ್ ಆಕ್ಟ್ ಮಾಡಿರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಪ್ರೇಮ್ ಸರ್ ಪ್ರತಿ ಒಂದು ಡೈಲಾಗ್ ಡಬ್ಬಿಂಗ್ ಥಿಯೇಟ್ರಲ್ಲೂ ಇಲ್ಲ ಹೀಗೆ ಹೇಳು, ಈಗ ವಾಯ್ಸ್ ಮಾಡ್ಯುಲೇಷನ್ ಮಾಡು ಅಂತ ತಿದ್ದಿ ಹೇಳ್ಕೊಟ್ಟಿದ್ದಕ್ಕೆ ಇಟ್ಸ್ ಕಮ್ ಔಟ್ ಪರ್ಫೆಕ್ಟ್. ಸೂಪರ್. ಇನ್ನು ಮ್ಯೂಸಿಕ್ ಅಂಡ್ ಡಾನ್ಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅದರಲ್ಲೂ ನೀವು ಹೇಳಿ ಕೇಳಿ ಡ್ಯಾನ್ಸ್ ಎಲ್ಲ ಎತ್ತಿದ ಕೈ, ಅವರಂತೂ ಇನ್ನು ಕೇಳಲೇಬೇಡಿ. ಸೊ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ, ಸಾಂಗ್ಸ್ ಮತ್ತೆ ಡ್ಯಾನ್ಸ್. ಮೋಹನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದು ಶಿವ ಸಾಂಗು, ಇನ್ನೊಂದು ಸಾಂಗ್ ಬಂದು ಭೂಷಣ್ ಮಾಸ್ಟರ್ ಮಾಡಿದ್ದು, ಮತ್ತೆ ಸೆಟ್ ಆಗಲ್ಲ ಬಂದು ರಾಹುಲ್ ಮಾಸ್ಟರ್ ಮಾಡಿದ್ದು. ಇನ್ನು ನುಗ್ಗಿ ಹುಡಿ ಬಂದು ಅದು ಇನ್ನೊಂದು ಸಾಂಗ್ ಬಿಟ್ಟಿಲ್ಲ. ಓ ಮೇಡಮ್, ಕೋರಿಯೋಗ್ರಾಫರ್ಸ್ ಅಂದರೆ ನಮಗೆ ಹುಕ್ ಸ್ಟೆಪ್ ಡೈರೆಕ್ಟ್ರು ಮುಂಚೆನೇ ಲಾಕ್ ಮಾಡಿರೋರು, ಲಾಸ್ಟ್ ಮೂಮೆಂಟಲ್ಲೆಲ್ಲ ಚೇಂಜ್ ಮಾಡಿರೋದು, ಲಾಸ್ಟ್ ಮೂಮೆಂಟಲ್ಲೆಲ್ಲ ಚೇಂಜ್ ಆಗಿರೋದು ಇದೆ. ಬಟ್ ಎಲ್ಲ ಈ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕೋರಿಯೋಗ್ರಾಫರ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಟಾಲರೇಟಿಂಗ್ ಅಸ್ ಅಲ್ಲ, ತುಂಬ ತೊಂದರೆ ಕೊಟ್ಟಿದ್ವಿ, ನಮ್ಮನ್ನ ಟಾಲರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ. ಓಕೆ, ಈ ಸ್ಟೆಪ್ ತುಂಬ ಕಷ್ಟ ಆಯ್ತಪ್ಪ, ಈ ಮೂಮೆಂಟ್ ತುಂಬ ಕಷ್ಟ ಆಯ್ತಪ್ಪ, ಯಾವ ಸಾಂಗ್ದು ನೆನಪಿದೆಯಾ? ಬಿಕಾಸ್ ಹುಕ್ ಸ್ಟೆಪ್ಸ್ ಎಲ್ಲ ನಾಟ್ ಈಸಿ, ಬಿಕಾಸ್ ರೀಲ್ಸ್ ಮಾಡೋರಾಗಿರ್ಬೋದು, ರಿಹರ್ಸಲ್ ಮಾಡಿದ್ದನ್ನು ಕೂಡ ಹಾಕ್ತಾ ಇರ್ತಾರೆ. ಇನ್ನೂ ರಿಲೀಸ್ ಆಗಿಲ್ಲ ಆ ಸಾಂಗ್.
ರಿಲೀಸ್ ಆಗಿಲ್ಲ ಕಾಳಿ ಕಾಳಿ ಸಾಂಗ್ ಐ ಕಾಮನ್ ಥಿಂಕ್ ಕಾಳಿ ಅಂತ ಕಾಮನ್ ಕಾಮನ್ ಕಾಳಿ ಕಮಾನ್ ಕಾಳಿ ಓಕೆ ಅದೇ ಕಾಳಿ ಆ ಥರ ಕಾಮನ್ ಕಾಳಿ ಅಂತ ಅದೊಂದು ಸ್ವಲ್ಪ ಅಂದರೆ ಸ್ವಲ್ಪ ಲೆಗ್ ಮೂವ್ಮೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಓಕೆ ಈ ಸಿನಿಮಾನೇ ಒಂದು ಕಡೆ ಆದರೆ ಆ ಒಂದು ಸಾಂಗೇ ಒಂದು ಅಂದರೆ ಸಿನಿಮಾಗೆ ಎಷ್ಟು ತೂಕ ಇದೆಯೋ ಅಷ್ಟು ಸಾಂಗ್ ಅದು ಒಂದು ಸಾಂಗ್ ಇದೆ ಅಂತ ಕೇಳ್ಪಟ್ಟೆ ನಾನು, ಇನ್ನು ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರಲ್ಲ. ಸೊ ಏನೆಲ್ಲ ವಿಶೇಷತೆ ಇದೆ ಆ ಸಾಂಗ್, ಯಾಕಿನ್ನ ಕತೆ ಇದೆ, ಸ್ಟೋರಿ ಕತೆ ಹೇಳೋ ಅದರಲ್ಲಿ ಸ್ಟೋರಿ ಇದೆ, ಅವ್ರದ್ದು ಗೆಟಪ್ಪು ಇದೆ, ನಂದು ರಿವೀಲ್ ಆಗುತ್ತೆ, ಸಿಚುಯೇಷನಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಮಾಡಬೇಕು ಅಂತ ಡೈರೆಕ್ಟರ್ ಸಂಡೇ ರಿಲೀಸ್ ಐ ಥಿಂಕ್ ಸಂಡೇ ರಿಲೀಸ್ ಅದೇ ಪ್ಲ್ಯಾನ್ ಮಾಡೋದು. ನೀವು ಶಿವ ಶಿವ ಸಾಂಗಲ್ಲಿ ಕಾರ್ ಮೇಲೆ ಡ್ಯಾನ್ಸ್ ಮಾಡಿರುವಂಥದ್ದು. ಇದರಲ್ಲಿ ಮೇ ಬಿ ನಾನು ಕೇಳ್ಪಟ್ಟಿರುವಂಥದ್ದು ಕೆಲವು ಮೂಲಗಳಿಂದ ಬಂದಿರುವಂತಹ ಮಾಹಿತಿ, ರಾಯಲ್ ಎನ್ಫೀಲ್ಡ್ ಮೇಲೆ ಅಂದರೆ ರನ್ನಿಂಗ್ ರಾಯಲ್ ಎನ್ಫೀಲ್ಡ್ ಮೇಲೆ ಡ್ಯಾನ್ಸ್ ಮಾಡುವಂಥ ಸಾಧನೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಹೌದಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಬಿಡ್ರಿ, ಬಟ್ ಆ ಥರ ಅಲ್ಲ. ನೆಕ್ಸ್ಟ್ ಪ್ಲೇನ್ ಮೇಲೆ ಡ್ಯಾನ್ಸ್ ಹ್ಞೂ ಮೇಡಮ್, ನಾನು ನೋಡಿದ್ರೆ ಎಲ್ಲಾನು ಹತ್ತಿಸ್ಬೇಕು ಅನ್ಸುತ್ತೆ. ಡೈರೆಕ್ಟರ್ ಬಸ್ ಹೊತ್ತು ಕಾರ್ ಹೊತ್ತು ಅಂತಾರೆ, ನೀವು ಬೈಕ್ ಹೊತ್ತು ಅಂತೀರಾ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು. ನೆಲದ ಮೇಲೆ ಮಾಡಿದೀವಿ ಮೇಡಮ್ ನೆಕ್ಸ್ಟ್ ಸಾಂಗ್. ನಂಗೆ ಹೇಳಿದ್ದು ರಾಯಲ್ ಎನ್ಫೀಲ್ಡ್ ಮೇಲೆ ಡ್ಯಾನ್ಸ್. ಅದು ಒಂದೆರಡು ಶಾರ್ಟ್ ಅದು ಲಾಸ್ಟಲ್ಲಿ ನೋಡಿ ಇವಾಗ ಬಾಯ್ಬಿಟ್ರ. ರೇಷ್ಮಾ, ನೀವು ಯಾವ್ದ್ರ ಮೇಲೆ ಡ್ಯಾನ್ಸ್ ಮಾಡಿದ್ದೀರಾ? ನನ್ನ ಪಕ್ಕನೇ ಅದೇ ಬೀಳ್ ರಿಯಲಿ ಸೇಮ್ ಮೈ ಗಾಡ್. ಅವ್ರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ನಾನು ಸಪೋರ್ಟ್ ಆಗಿ ನಿಂತಿದ್ದೆ. ಏನಿಲ್ಲ. ಓಕೆ, ಇನ್ನು ಫೈನಲ್ ಆಗಿ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಜನರನ್ನ ಹಿಡಿದು ಕೂರ್ಸತ್ತೆ. ಈ ಒಂದು ಕಂಟೆಂಟ್ಗೋಸ್ಕರ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು. ಬಿಕಾಸ್ ಇವಾಗಂತೂ ಥಿಯೇಟ್ರಿಗೆ ಬರೋರ ಸಂಖ್ಯೆನೇ ಒಂದು ಕಮ್ಮಿ. ಮತ್ತೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಪೈರಸಿ. ಸೊ ಇದೆರಡು ಕೂಡ ಸಿಕ್ಕಾಪಟ್ಟೆ ಹಾನಿ ಮಾಡ್ತಾ ಇದೆ. ಥಿಯೇಟ್ರಿಗೆ ಜನರನ್ನ ಕರ್ಕೊಂಬರೋದು ಕೂಡ ಕಡಿಮೆ ಆಗ್ತಾ ಇದೆ. ಸೊ ನೀವು ಈ ಮುಖೇನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಪ್ಪ ಈ ರೀಸನ್ಗೋಸ್ಕರ ನೀವು ಥಿಯೇಟ್ರಿಗೆ ಬರಲೇಬೇಕು, ಸಿನಿಮಾ ನೋಡಲಿ. ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ, ನಾಟ್ ಬಿಕಾಸ್ ಆಫ್ ಧ್ರುವ ಸರ್ಜಾ, ಪ್ರೇಮ್ ಸರ್, ಮೇಡಮ್, ನೋ, ಓನ್ಲಿ ಸ್ಟೋರಿ ಆ್ಯಂಡ್ ಎಸ್ಪೆಷಲಿ ಸ್ಕ್ರೀನ್ ಪ್ಲೇ. ಫ್ಯಾಮಿಲಿ ವ್ಯಾಲ್ಯೂಸ್, ನಾನು ಆಗಲೇ ಹೇಳಿದಂಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಈಗಿನ ಜಿನ್ಸಿ ಕಿಡ್ಸ್ಗೆ ಅದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಅಂದರೆ ನಿಮಗೆ ಗೊತ್ತು ವಾಟ್ ಐಮ್ ಟ್ರೈಂಗ್ ಟು ಟೆಲ್. ಈಗ ತುಂಬ ಕುಟುಂಬನೇ ಕಮ್ಮಿ ಈಗ, ಕರೆಕ್ಟ್ ಅಲ್ಲ? ಎಲ್ಲರೂ ಇಂಡಿವಿಜುವಲ್ ಆಗಿ ಮೂವ್ ಆಗೋಗಿದ್ದಾರೆ. ರೀಸನ್ಸ್ ಆರ್ ರೀಸನ್ಸ್, ಬಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನಿಮಗೆ ಅಣ್ತಮ್ಮ ಜೋಡಿತ್ತು ಸಾಂಗ್ ಇದೆಯಲ್ಲ, ಅದರಲ್ಲೇ ಸಾಕಷ್ಟು ಹೇಳಿದ್ದಾರೆ. ಸೊ ಇಡೀ ಎಂಟೈರ್ ಮೂವಿ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದ್ದಾರೆ ಡೈರೆಕ್ಟರ್. ಆ್ಯಂಡ್ ಅವ್ರ ಸ್ಟ್ರೆಂತ್ ಬಂದು ರೌಡಿಸಮ್ಮು ಮತ್ತು ಅವ್ರ ಟೇಕಿಂಗ್ಸ್ ಮತ್ತು ಅವ್ರು ಯೂಸ್ ಮಾಡೋ ಭಾಷೆ, ಅದೆಲ್ಲನೂ ಅವ್ರ ಗ್ರಿಪ್ಪು ಅವ್ರಿಗಿರೋದ್ರಿಂದ ಇದನ್ನು ಅಂದರೆ ಎಮೋಷನ್ಸ್ನು ಕ್ಯಾರಿ ಮಾಡಿಕೊಂಡು ಟೋಟಾಲಿಟಿ ಚೆನ್ನಾಗಿ ಮಾಡಬೇಕು ಅಂತ, ಎಂಟೈರ್ ಪ್ರಾಜೆಕ್ಟ್ ಚೆನ್ನಾಗಿ ಮಾಡಬೇಕು ಅಂತ ಇನಿಷಿಯೇಟಿವ್ ತೊಗೊಂಡು ಡೈರೆಕ್ಟ್ ಮಾಡಿರೋದು ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್. ಸೂಪರ್. ಸೊ ಸಿನಿಮಾಗೋಸ್ಕರ, ಒಳ್ಳೆ ಕತೆಗೋಸ್ಕರ ಸಿನಿಮಾ ದಯವಿಟ್ಟು ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ 93 ವರ್ಷದ ಇತಿಹಾಸ ಇದೆ ಚಿತ್ರರಂಗಕ್ಕೆ. ಏನಕ್ಕೆ ಆ ಇತಿಹಾಸ ಇರೋದು? ಎಲ್ಲ ಪ್ರೇಕ್ಷಕರು ಒಳ್ಳೆ ಸಿನಿಮಾನ ಕೈ ಹಿಡ್ದಿರೋದಕ್ಕೆ ಅಲ್ವಾ? ಇಲ್ಲಾಂದಿದ್ರೆ ಇರ್ತಾ ಇರಲಿಲ್ಲ. ಸೊ ಇದೊಂದು ಒಳ್ಳೆ ಪ್ರಯತ್ನ ಅಂತ ನಾವು ನಮ್ಮ ಸಿನಿಮಾ ಮಾಡಿರೋದಕ್ಕೆ ಹೇಳ್ತಾ ಇದ್ದೀವಿ. ನೀವು ದಯವಿಟ್ಟು ನೀವುಗಳು 1-2 ಅವರ್ ಟೈಮ್ ಕೊಟ್ಟು ನಮ್ಮ ಚಿತ್ರನ ನೋಡಿ, ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ರೇಷ್ಮಾ ಅವರೇ, ನಿಮ್ಮನ್ನು ಏಕಲವ್ಯದಲ್ಲಿ ಪ್ರೇಮ್ ಅವ್ರು ತೋರಿಸಿರೋ ರೀತಿನೇ ಕಂಪ್ಲೀಟಾಗಿ ಚೇಂಜ್ ಇದೆ. ಇದರಲ್ಲೂ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಕಂಪ್ಲೀಟಾಗಿ ಚೇಂಜ್ ಇದೆ ಅಂದ್ಬಿಟ್ಟು. ಪ್ರೇಮ್ ಸರ್ ಒಂದು ಇದೇ ಥರ ಬೇಕು ಈ ಪಾತ್ರಕ್ಕೆ ಅಂತ ಹೇಳಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ರೆ ಮುಗೀತು. ಅವ್ರಿಗೆ ಎಷ್ಟು ಆಡಿಷನ್ಸ್ ಬೇಕಾದ್ರೂ ಮಾಡ್ತಾರೆ, ಅದೇ ಪಾತ್ರಕ್ಕೆ ಸೂಟ್ ಆಗೋ ಥರ. ಇನ್ನೊಂದು ನನಗೇನು ಮೇಯ್ನಾಗಿ ಅದರಲ್ಲಿ ಕಾಣಿಸ್ತು ಅಂತ ಹೇಳಿದ್ರೆ ಮಂಡ್ಯ ಭಾಷೆ, ಮಂಡ್ಯ ಲ್ಯಾಂಗ್ವೇಜು. ನನಗೆ ಆಮೇಲೆ ಧ್ರುವ ಅವ್ರದ್ದೊಂದು ಡೈಲಾಗ್ ಬರುತ್ತೆ, ಮಚ್ಚ ಇಟ್ಕೊಂಡಿದ್ದೀನಿ ಕಂಡ್ರಲ್ಲ, ಯಾರು ಉಳಿತಾರೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥದ್ದು. ಸೊ ಅದೆಲ್ಲ ಸ್ಲ್ಯಾಂಗ್ ನೋಡಿದಾಗ ಕಂಪ್ಲೀಟ್ ಮಂಡ್ಯ ಸ್ಲ್ಯಾಂಗ್ ಅಂತ ಅನ್ಸುತ್ತೆ. ಮತ್ತು ಒಂದು ತಾಯಿ ಸೆಂಟಿಮೆಂಟ್ ಕೂಡ ಎಂಡಲ್ಲಿ ಬರುತ್ತೆ. ಏನೋ ಫಿನಿಶ್ ಆಯಿತು ಮೂವಿ ಅನ್ನೋ ಹೊತ್ತಲ್ಲಿ ಅಮ್ಮನ ಕಡೆಯಿಂದ ಕಾಲ್ ಬರುತ್ತೆ, ಹಾಲು ತೊಗೊಂಡು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ನೆನಪಾಗೋದು, ಜೋಗಿ ಜೋಗಯ್ಯ ನೆಕ್ಸ್ಟ್ ವರ್ಷನ್ ಏನಾದರೂ ಮಾಡ್ತಾ ಇದ್ದಾರೇನಪ್ಪ ಅಂತ ಹೇಳ್ಬಿಟ್ಟು. ಸೊ ನೀವು ಅವರ ಒಂದು ಈ ಪಾತ್ರಕ್ಕೆ ವೇಟೇಜ್ ಕೊಡ್ತೀರಾ, ತೂಕ ಕೊಡ್ತೀರಾ ಅಂತ ಹೇಳಿ ನಿಮ್ಮನ್ನ ಸೆಲೆಕ್ಟ್ ಮಾಡಿರುವಂಥದ್ದು ಎಷ್ಟು ಖುಷಿ ಇದೆ. ಮತ್ತೆ ನೆಕ್ಸ್ಟ್ ವರ್ಷನ್ ಅಂತ ನಾನು ಹೇಳಿದ್ನಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಿನಿಮಾದಲ್ಲಿ? ನೆಕ್ಸ್ಟ್ ವರ್ಷನ್ ಅಂತ ನಾನು ಗೊತ್ತಿಲ್ಲ, ರಿಲೇಟೆಡ್ ಸ್ವಲ್ಪ. ನೋ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ನೀವು ಹೇಳ್ದಂಗೆ ಎಷ್ಟು ಖುಷಿ ಇದೆ ಅಂದರೆ, ತುಂಬ ಆರ್ಟಿಸ್ಟ್ ಕಾಯ್ತಿದ್ದಾರೆ ಸರ್ ಜೊತೆ ಕೆಲಸ ಮಾಡಬೇಕಂತ. ಅದ್ರಲ್ಲಿ ನನಗೆ 2ನೇ ಆಪರ್ಚುನಿಟಿ ಸಿಕ್ಕಿದೆ. ಸರ್ ನನ್ನ ಮಚ್ಚಲಕ್ಷ್ಮಿ ಆ ವಿಷನಲ್ಲಿ ನೋಡಿದ್ದಾರೆ ನನ್ನ, ಇಲ್ಲ ಇವಳು ಪಾತ್ರ ಮಾಡೋಕ್ಕಾಗುತ್ತೆ ಅಂತ. ಆ್ಯಂಡ್
ತುಂಬಾ ಕಾನ್ಫಿಡೆನ್ಸ್ ಕೊಡೋರು. ಈ ಪಾತ್ರ ಮಾಡಿದೆ, ಮುಂದೆ ಯಾವ ಪಾತ್ರ ಬಂದ್ರೂ ನೀನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ತುಂಬಿಸಿದ್ದಾರೆ ಆಸ್ ಅನ್ ಆರ್ಟಿಸ್ಟ್ ನನಗೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ, ಸೂಪರ್. ಧ್ರುವ ಸರ್ಜಾ ಸರ್, ನೀವೊಂಥರ ಲಕ್ಕಿ ಬಾಯ್ ಥರ. ಯಾಕೆ ಅಂತಂದರೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದ ಹೀರೋಯಿನ್ಸ್ ಎಲ್ಲ ಏನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಿ ರೀಚ್ ಆಗಿದ್ದಾರೆ. ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಅವರು. ಸೊ ರೇಷ್ಮಾ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮ್ಯಾಮ್ ನಿಮ್ಮ ಆ್ಯಕ್ಟಿಂಗ್ ನೋಡಿ ನಾನು ನಿಮ್ಮ ನೆಕ್ಸ್ಟ್ ನೀವು ಸಿಗ್ತಿರೋ ಇಲ್ವಾ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮೇಡಮ್ ನನ್ನಿಂದ ಅನ್ಬೇಡಿ ಮೇಡಮ್, ಏನು ಮೇಡಮ್ ನೀವು. ಅಲ್ಲ ಹೌದು, ಇಲ್ಲ ಮೇಡಮ್ ಹಂಗೆಲ್ಲ ಇಲ್ಲ ಮೇಡಮ್. ಅವ್ರವ್ರ ಹಾರ್ಡ್ ವರ್ಕ್ ಇದ್ದ ಅವ್ರವರು ಪ್ಲೇಸ್ಮೆಂಟ್ ಮಾಡ್ಕೊಂತಾರೆ ಅಷ್ಟೇ. ನಮಗೆ ನಾವು ಔಟ್ ಆಫ್ ನೋವೆಲ್ ನಾನು ಯಾಕೆ ಹೇಳಿದ್ರಿ ಮೇಡಮ್ ನೀವು? ಓಕೆ, ಅವ್ರ ಪಾತ್ರದ ಬಗ್ಗೆ, ಅವ್ರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಹಾರ್ಡ್ ವರ್ಕ್ ಇದೆ ಅಂದರೆ ಎಫರ್ಟ್ ಕಾಣಿಸುತ್ತೆ. ಎಫರ್ಟ್ ಇಲ್ಲ ಅಂದರೆ ಆ ಔಟ್ಪುಟ್ ಬರಲ್ಲ ಮೇಡಮ್. ಮತ್ತು ನೀವು ಕಾಂಟ್ ಚೀಟ್, ಕ್ಯಾಮ್ರಾನ ನೀವು ಚೀಟ್ ಮಾಡೋಕ್ಕಲ್ಲ. ಸುಮ್ಮನೆ ಏನೇನೋ ಬಂದು ಏನೇನೋ ಹೇಳೋಕ್ಕಾಗಲ್ಲ. ಹೇಳಿದ್ರು ಅಲ್ಲ ಒಪ್ಪಲ್ಲ ಅವರು ಡೈರೆಕ್ಟ್ರು. ಅದು ಕರೆಕ್ಟಾಗಿ ಹೇಳಿದ್ರೂ ಒಪ್ಪೋದು. ಇದು ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ ಮೇಡಮ್, ಡೆಫಿನೆಟ್ಲಿ ಅವ್ರ ಶ್ರಮ ಇದೆ ಮೇಡಮ್. ಇಟ್ ಈಸ್ ಎವಿಡೆಂಟ್, ಇಟ್ ಸೀನ್ ಮೇಡಮ್, ಇಟ್ ಈಸ್ ಸೀನ್ ಆನ್ ಸ್ಕ್ರೀನ್. ನಿಮಗೆ ಫಸ್ಟ್ ಹಾಫ್ ಆಗಿದ ತಕ್ಷಣನೇ ಸೆಕೆಂಡ್ ಹಾಫಲ್ಲಿ ಕೆಲವು ಸೀನ್ಸ್ ಇದೆ ಮೇಡಮ್, ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಸುಮ್ಮನೆ ಅವ್ರ ಮುಂದೆ ನಾನು ಹೇಳಬಾರ್ದು, ನೋಡಿ ಮೇಡಮ್ ನೀವು ಹೇಳಿ. ಸೂಪರ್. ಧ್ರುವ ಸರ್ಜಾ ಸರ್ ಅವ್ರಿಗೆ ಕ್ವಶನ್ ಕೇಳಬೇಕು ಬೇಡವೋ ಗೊತ್ತಿಲ್ಲ, ಕೇಳಬೇಡಿ ಮೇಡಮ್. ಗೊತ್ತಿಲ್ಲದಿರೋದಲ್ಲ ಯಾಕೆ ಹೇಳ್ತೀರಿ? ಇಲ್ಲ, ಬಟ್ ಆದರೂ ನಿಮ್ಗೆ ಆನ್ಸರ್ ಮಾಡ್ಬೇಕನ್ಸಿದ್ರೆ. ಬಟ್ ನಾನು ಕೇಳಿದ್ದು ಓಕೆನಾ, ಚಿರಂಜೀವಿ ಸರ್ ಮೂವಿ ಫಸ್ಟ್ ಡೈರೆಕ್ಷನ್ ಮಾಡಿದ್ದು ನಿಮ್ಮ ಮಾವ ಅವರು. ಅವ್ರಿಗೆ ಆಸೆ ಇತ್ತಂತೆ ಅವ್ರ ಡೈರೆಕ್ಷನಲ್ಲೇ ನಿಮ್ಮ ಮೊದಲ ಸಿನಿಮಾ ಬರಬೇಕು ಅಂತ ಹೇಳ್ಬಿಟ್ಟು. ಕಿಶೋರ್ ಅಂಕಲ್ ಮಾಡಿದ್ದು ಡೈರೆಕ್ಟ್ರು ಒಂದು ಕಿಶೋರ್ ಅಂಕಲ್, ಅಣ್ಣ ಒಂದು ಹೀರೋ ವಾಯುಪುತ್ರ ಅಂತ. ವಾಯುಪುತ್ರ, ಹೌದು. ಸೊ ಅದಾದಮೇಲೆ ಹೌದು ನಾನು ಮಾಡಬೇಕಾಗಿತ್ತು. ಯಾವ ಮೂವಿ ಅಂದರೆ ತಮಿಳಲ್ಲಿ ಧನುಷ್ ಸರ್ದು ಒಂದು ಮೂವಿ ಬಂದಿತ್ತು, ಅದು ಅಜಯ್ ರಾವ್ ಸರ್ ಮಾಡಿದ್ರು. ಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ತಾರೆ. ಅದದು ದೇವದೇನ್ ಕಂಡೇನು, ದೇವದೇನ್ ಕಂಡೇನಾ, ಧನುಷ್ ಅವರು ದೇವದೇನ್ ಕಂಡೇನ್ ಅಂತ. ಅದನ್ನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅದಾದ್ಮೇಲೆ ತುಂಬಾ ಗ್ಯಾಪ್ ಆಗೋಗಿತ್ತು, ಇನ್ನು ಅದ್ದೂರಿನ ಏನಾಗಿರ್ಲಿಲ್ಲ. ಅದನ್ನ ಅಜಯ್ ರಾವ್ ಸರ್ ಮಾಡಿದ್ರು. ಅದನ್ನ ನಾವು ಅನ್ಕೊಂಡು ಕಿಶೋರ್ ಅಂಕಲ್ ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಓಕೆ, ಫೈನ್. ಇನ್ನು ರೇಷ್ಮಾ ಅವರು ನೆಕ್ಸ್ಟ್ ಸಿನಿಮಾಗಳಲ್ಲಿ ಪಾತ್ರಗಳನ್ನ, ಸೊ ಈ ಎರಡು ಸಿನಿಮಾದಲ್ಲೂ ಕೂಡ ಪ್ರೇಮ್ ಸರ್ದು ವಿಭಿನ್ನ ಪಾತ್ರಗಳನ್ನು ನೋಡ್ಪಟ್ಟು, ಸೊ ನೆಕ್ಸ್ಟ್ ಮುಂದಿನ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ ಅಂತ ಹೇಳಿದ್ರೆ ಪದೇ ಪದೇ ಅದೇ ರೋಲ್ಸ್ ಅದೇ ಪಾತ್ರನ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನೆಕ್ಸ್ಟ್ ಏನು ಗುರಿ ಇದೆ, ಇಲ್ಲ ಈ ಥರ ಪಾತ್ರವನ್ನು ನಾನು ಮಾಡಬೇಕು ಅನ್ನೋ ಕನಸು ಯಾವುದಿದೆ? ಹೇಳ್ತಿದ್ರಲ್ಲ ಮೇಡಮ್, ಕುಂಟೊಂದು ಕುರುಡೊಂದು ಎಲ್ಲ ಡಿಪೆಂಡ್ಸ್ ಆನ್ ಸ್ಟೋರಿ ಲೈನು ಅಷ್ಟೇ ಸ್ಟ್ರಾಂಗ್ ಇರಬೇಕು. ಅದರಲ್ಲಿ ನನ್ನ ಪಾತ್ರ ಶುಡ್ ಮೇಕ್ ಸೆನ್ಸ್ ಆ್ಯಂಡ್ ಶುಡ್ ಹೋಲ್ಡ್ ವೇಟೇಜ್. ಬಟ್ ಡೆಫಿನೆಟ್ಲಿ ಆಸ್ ಅನ್ ಆ್ಯಕ್ಟರ್ ವರ್ಸಟ್ಯಾಲಿಟಿ ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಅದೇ ಲೂಪಲ್ಲಿ ನನಗಿರೋಕ್ಕೂ ಇಷ್ಟ ಆಗಲ್ಲ. ಸೊ ಲೆಟ್ಸ್ ಸಿ. ಓಕೆ, ದೆನ್ ಕಂಪ್ಲೀಟ್ ಆಗಿ ಸಿನಿಮಾನ ನೋಡಿದಂತಹ ಜನಗಳು ಇದನ್ನ ಈ ಒಂದು ಪಾತ್ರನ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಬಿಕಾಸ್ ಇದು ಮಲ್ಟಿ ಸ್ಟಾರ್ಸ್ ಆ್ಯಕ್ಟ್ ಮಾಡಿರುವಂತಹ ಒಂದು ಸಿನಿಮಾ, ಮತ್ತು ಎಲ್ಲರ ಪಾತ್ರ ಕೂಡ ತುಂಬ ವಿಭಿನ್ನವಾಗಿದೆ, ಮತ್ತು ಭರವಸೆಯನ್ನು ಹುಟ್ಟಿಸುವಂತಹ ಪಾತ್ರಗಳು. ಶಿಲ್ಪಾ ಶೆಟ್ಟಿ ಮ್ಯಾಮ್ ಆಗಿರ್ಬೋದು, ಸಂಜಯ್ ದತ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಸರ್ ಆಗಿರ್ಬೋದು. ಸೊ ಇಷ್ಟು ದೊಡ್ಡ ತಾರಾ ಬಳಗದ ಜೊತೆಗೆ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಒಂದು ಪಾತ್ರವನ್ನು ಜನರು ಪಕ್ಕಾ ತೆಗೆದುಕೊಂಡು ಹೋಗ್ತಾರೆ ಮನೆಗೆ ಅಂದ್ರೆ ಅದು ಯಾವುದು? ಇಬ್ರಿಗೂ ಸೇಮ್ ಕ್ವೆಶ್ಚನ್. ಫಸ್ಟಿಂದ ಕೇಳಿ ಮೇಡಮ್, ನೀವು ಅವ್ರು ನೋಡ್ಕೊಂಡು ಏನೋ ಕೇಳ್ಬಿಟ್ಟು ನಾನು ಓಕೆ, ಫಸ್ಟ್ ರೇಷ್ಮಾ ಅವ್ರು ಆನ್ಸರ್ ಮಾಡ್ತಾರೆ, ಅದಾದ್ಮೇಲೆ ನೀವು ಕನ್ಸ್ ಕಾಣ್ತಾ ಇದ್ರಿ ಅನ್ಸುತ್ತೆ. ಫಾರ್ ಶೋರ್ ಕಾಳಿ ಪಾತ್ರ, ಬಟ್ ಈ ಸಿನಿಮಾಲಿ ಪ್ರತಿಯೊಂದು ಪಾತ್ರ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಅಂಡ್ ವೇಟೇಜ್. ಐ ಥಿಂಕ್ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಆ್ಯಂಡ್ ಎಲ್ಲ ಪಾತ್ರನೂ ಜನ ನೆನ್ಪಿಟ್ಕೋತಾರೆ. ಐ ಕಾಂಟ್ ಇದು ಜಾಸ್ತಿ ಇದು ಕಮ್ಮಿ ಅಂತ ಹೇಳಕ್ ಆ ಕಂಪ್ಯಾರಿಸನೇ ಇಲ್ಲ, ಬಿಕಾಸ್ ಅವ್ರವ್ರ ರೀತಿಯಲ್ಲಿ ಅವರವರು ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಆ ಎಂಟೈರ್ ಸ್ಟೋರಿ ಲೈನಲ್ಲಿ ದೇ ಮೇಕ್ ವೆರಿ ಇಂಪಾರ್ಟೆಂಟ್ ಸೆನ್ಸ್. ಸೊ ಅದಕ್ಕೆ ಐ ಥಿಂಕ್ ಪ್ರತಿಯೊಂದು ಕ್ಯಾರೆಕ್ಟರು ಇಸ್ ಇಂಪಾರ್ಟೆಂಟ್, ಕಾಂಟ್ ಚೂಸ್. ಓಕೆ, ಸೇಮ್ ಕ್ವೆಶ್ಚನ್ ಮೇಡಮ್. ನಾನು ಜೆನ್ಯೂನ್ ಆಗಿ ಹೇಳ ಮೇಡಮ್. ಜೆನ್ಯೂನ್ ಆಗಿ ಇಲ್ಲ, ನೀವು ಹೇಳಿದ್ರೆ, ಬಟ್ ನಾನು ಇನ್ನೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ. ಓಕೆ, ಡನ್. ಎರಡು ಪಾತ್ರ ಉಳಿಯುತ್ತೆ. ಒಂದು ರಮೇಶ್ ಪಾತ್ರ, ಇನ್ನೊಂದು ಕಾಲಭೈರವ್ ಪಾತ್ರ, ಸುದೀಪ್ ಸರ್ ಪಾತ್ರ. ಓಕೆ, ಸುದೀಪ್ ಸರ್ ಲಾಸ್ಟ್ ಅಲ್ಲಿ ಬರ್ತಾರೆ. ಇದು ಲಾಸ್ಟ್ ಅಲ್ಲಿ ಬರ್ತಾರೋ ಫಸ್ಟ್ ಅಲ್ಲಿ ಬರ್ತಾರೋ ನಿಮಗೆ ನೋಡ್ರಿ. ಅಲ್ಲ, ಏನಕ್ಕೆ ಅಂದ್ರೆ ಕ್ವಶನ್ ಕಂಪ್ಲೀಟ್ ಮಾಡಕ್ ಬಿಡಿ ಸರ್. ನನಗೆ ಏನಂತಂದ್ರೆ ಅಂತ್ಯ ಅಲ್ಲ ಆರಂಭ ಅಂತ ಹೇಳ್ಬಿಟ್ಟು ಟ್ರೈಲರ್ ಅಲ್ಲ, ಟ್ರೈಲರ್ ಅಲ್ಲಿ ಲಾಸ್ಟ್ ಅಲ್ಲೇ ಬರೋದು. ಟ್ರೈಲರ್
ಅಂತ್ಯ ಅಲ್ಲ ಆರಂಭ ಅಂತ ಹೇಳ್ಬಿಟ್ಟು ಸೊ ಏನ್ ಅನ್ಕೊಬೇಕು ಯಾರಂದಿರೋದು ಅದು ಅಂತ್ಯ ಅಲ್ಲ ಆರಂಭ ಅಂತ? ಅದು ವಾಯ್ಸ್ ಯಾರ್ದಂತ ಸ್ವೇರ್ ಗೊತ್ತಿಲ್ಲ. ಅವ್ರನ್ನ ಕೇಳ್ಬೇಕು ಮೇಡಮ್ ನೀವು, ನಮ್ದಲ್ಲ, ಡೈರೆಕ್ಟರ್ ಹೇಳಿರೋದು. ಡೈರೆಕ್ಟರ್ ಕೂರ್ಸ್ಕೊಂಡು ಕೇಳಿ, ಇದು ಅಂತ್ಯ ಅಲ್ಲ ಆರಂಭ ಅಂತ ಯಾಕಂದ್ರು. ಅಲ್ಲಿ ಸುದೀಪ್ ಸರ್ ಏನಕ್ಕೆ ತೋರಿಸಿ? ಇಲ್ಲ ಮೇಡಮ್, ಕಥೆಯಲ್ಲಿ ಅದು ರಿಲೆವೆಂಟ್ ಆಗಿದೆ. ಓಕೆ, ಕಥೆಯಲ್ಲಿ ಇದೆ. ಸೊ ಯಾವ ಒಂದು ಶಾರ್ಟ್ನು ಕಥೆಯಲ್ಲಿ ಇಲ್ದೇ ಇರೋದು ಹಾಕಿಲ್ಲ. ಸುಮ್ಮನೆ ಒಂದು ಡೈಲಾಗ್ನು ಕಥೆಯಲ್ಲಿ ಇಲ್ದೇ ಇರೋದು. ಸೊ ನೀವು ಕತೆ ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನನ್ನನ್ನು ಕೇಳಿದ್ರೆ 2 ಪಾತ್ರ ಉಳಿಯೋದು ನನ್ನ ಆಸ್ ಅನ್ ಆಡಿಯನ್. ಒಂದು ರಮೇಶ್ ಸರ್ ಪಾತ್ರ, ಇನ್ನೊಂದು ಕಾಲಾಬೈ ಸುದೀಪ್ ಸರ್ ಪಾತ್ರ. ಓಕೆ, ಇನ್ನು ಕಾಳಿಗೆ ಪ್ರಧಾನಿಗೂ ಕೂಡ ಕೊಡ್ತಾ ಇರ್ಲಿಲ್ವಂತೆ, ಅಷ್ಟು ಸೆಕ್ಯೂರಿಟಿನ ಕೊಡ್ತಾ ಇದ್ರಂತೆ. ಯಾಕೆ ಅಂತ ಹೇಳ್ಬಿಟ್ಟು, ಒಬ್ಬ ಕ್ರಿಮಿನಲ್ಗೆ ಅಷ್ಟೊಂದು ಸೆಕ್ಯೂರಿಟಿ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು? ಅದು 30ನೇ ತಾರೀಕು ಮೇಡಮ್, ಏಪ್ರಿಲ್, ಅಲ್ಲಿ ಥಿಯೇಟ್ರಲ್ಲಿ ಹೇಳ್ತೀವಿ ಮೇಡಮ್ ಯಾಕೆ ಕೊಟ್ಟರು ಅಂತ. ಓಕೆ, ಒಟ್ಟಿನಲ್ಲಿ ಕತೆ ಅಂತೂ ಏನು ಬಿಟ್ಕೊಡಲ್ಲ, ಎಲ್ಲದೂ ಕೂಡ ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಲಿ ಅನ್ನೋದು ನಿಮ್ಮ ಇಚ್ಛೆ ಅಂತ ಅನ್ಸುತ್ತೆ. ಫೈನ್. ಆ್ಯಂಡ್ ಸರ್, ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದೆ ಟ್ರೇಲರಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಕಾಲಿಗೆ ಹಾಕಿರೋ ಸ್ಲಿಪ್ಪರು, ಹವಾಯಿ ಚಪ್ಪಲಿ, ಅದನ್ನ ತುಂಬಾ ಹೈಲೈಟ್ ಮಾಡಿದ್ದಾರೆ. ಯಾಕೆ ಅಂತ ಏನಾದ್ರು ಯಾವುದು ಬ್ರ್ಯಾಂಡ್ ಹೆಸರು ಹೇಳ್ಬೇಕು ಬೇಡ ಗೊತ್ತಿಲ್ಲ, ಪ್ಯಾರಗಾನ್ ಏನಾದ್ರು ಕಮರ್ಷಿಯಲ್ ಕೊಟ್ಟಿದ್ದಾರಾ? ತುಂಬಾ ಹೈಲೈಟ್. ಓಕೆ, ಆಮೇಲೆ ರಕ್ತದ ಮಡುವಿನಲ್ಲೇ ಇರ್ತೀರಾ ಯಾವಾಗ್ಲೂ ಕೂಡ. ಸೊ ಯಾಕೆ ಹಾಗೆ ಆತ ಅಂತ ಹೇಳ್ಬಿಟ್ಟು ಯಾರು? ಆಮೇಲೆ ಅವನ ಮನ್ಸಲ್ಲಿ ಪ್ರೀತಿ ಕೂಡ ಇರುತ್ತೆ ಕೇಳಿ. ಹೌದು, 30ನೇ ತಾರೀಕು ಮೇಡಮ್. ಇಲ್ಲಪ್ಪ, 1-2 ಲೈನ್ ನಾನು ಕ್ಯೂರಿಯಾಸಿಟಿ ಏನಿದೆ ಅಂತ ತಿಳ್ಕೊಂಡೆ ಹೋಗೋದು. ಏನು ಎಕ್ಸ್ಟ್ರಾಕ್ಟ್ ಮಾಡಿದ್ರು ಆಗಲ್ಲ ಮೇಡಮ್, ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು. ರೇಷ್ಮೆ ಹತ್ರ ಬಾಯ್ ಬಿಡಿಸ್ಲಾ? ನೀವು ಅವ್ರ ಮುಖ ನೋಡುವ ಸ್ಮೈಲ್ ಕೊಡ್ತೀನಿ ನಿಮ್ಗೆ ಅಷ್ಟೇ. ರೇಷ್ಮಾ, ಒಂದು ಹೆಣ್ಣಿನ ಮನ್ಸಲ್ಲಿ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಹೇಳಿ ಕೇಳಿ ನೀವು ಅಷ್ಟು ರಗಡ್ ಲೇಡಿ, ಓಕೆನಾ? ಅಂದ್ರೆ ಪಾತ್ರದಲ್ಲಿ. ಸೊ ನಿಮಗೆ ಇವ್ರ ಮೇಲೆ ಲವ್ ಹೇಗ, ಏನ್ ಇಮ್ಯಾಜಿನೇಷನ್? ನೀವೇ ಮುಂಚೆ ಎಲ್ಲ ಹೋಗಿಸ್ಬಿಡ್ತೀರಾ ನೀವು ಹಿಂಗ್ ಕೇಳಿ ಕೇಳಿ. ಮಚ್ಲಕ್ಷ್ಮಿ ಇವ್ರ ಮೇಲೆ ಹೆಂಗಾಯ್ತು ನಿಮಗ್ ಲವ್? ಇವ್ರ ಮೇಲೆ ಅಲ್ಲ ಲವ್ ಅಂತ ಇರ್ತಾರೆ. ಕೇಳಿ ಹೋಗ್ಲಿ, ಇವ್ರ ಮೇಲೆ ಹೆಂಗಾಯ್ತು ಲವ್ ಹೇಳಿ ಮೇಡಮ್. ಅದೇ ಟ್ರೇಲರ್ ಅಲ್ಲಿ ನೋಡಿದಿರಲ್ಲ, ತುಂಬಾ ಡೈರೆಕ್ಟ್ ಅವಳು. ಮದ್ವೆ ಆಯ್ತ್ಯಾ ಇಲ್ವಾ ಅಂತ ಡೈರೆಕ್ಟ್ ಆಗಿ ಸ್ಟ್ರೇಟ್ ಫಾರ್ವರ್ಡ್, ಕಮ್ ಟು ದ ಪಾಯಿಂಟ್ ಅಂತ ಮಾತಾಡ್ತಾಳೆ. ಸೊ ಆ ತರ ಮಿಕ್ಕಿದೆಲ್ಲ ಥಿಯೇಟರ್ ಅಲ್ಲೇ ನೋಡ್ಬೇಕು. ಅದೇನೋ ಘಮ್ ಅಂತಿರಲ್ಲ, ಅದಂತೂ ಫ್ಯಾಂಟಾಸ್ಟಿಕ್ ಸರ್. ಅದೊಂದು ಡೈಲಾಗ್ ಬಿಟ್ಬಿಡಿ, ಸಕ್ಕತ್ತಾಗಿದೆ. ಆಮೇಲೆ ನಿಮ್ಮ ಎಕ್ಸ್ಪ್ರೆಷನ್ ಅದಕ್ಕೆ ಇಷ್ಟೇ ಆಯ್ತದೆ ಅಂತ ನೀವು ಹೇಳಿ, ಅವರ ಎಕ್ಸ್ಪ್ರೆಷನ್. ನಿಜವಾಗ್ಲು ನಾನು ಟ್ರೈಲರ್ ಎಷ್ಟು ಸಲ ನೋಡಿದೀನಿ ಗೊತ್ತಾ, ಅದ್ರಲ್ಲೂ ರೇಷ್ಮಾ ನೀವು ಹೆದರ್ಕೊಳ್ಳೋದು, ಮೈ ಗಾಡ್ ಫ್ಯಾಂಟಾಸ್ಟಿಕ್. ಇಲ್ಲೊಂದ್ಸಲ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಕೊಂಡು ತುಂಬ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂದ್ರೆ ಏನು ಹೇಳಕ್ಕ, ಕಂದದ ಮರಕ್ಕೆ ಕಾಂಪಿಟೇಷನ್. ಅಯ್ಯೋ, ನಂಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲಪ್ಪ, ನಂಗೆ ನಾಚಿಕೆ ಆಯ್ತೈತೆ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೆದರ್ಕೊಂಡು ಬರ್ತೀರಾ, ಏನ್ ಮದ್ವೆ ಆಯ್ತಿಯಾ? ಅದೊಂದು ಫೇವ್ರೇಟ್, ಅದು ನನ್ನ ಫೇವ್ರೇಟ್. ಅದು ನಿಮ್ಮ ಫೇವ್ರೇಟ್ ಅಂದ್ರೆ ಇನ್ನೊಂದ್ಸರಿ ಹಾಕೊಂಡು ನೋಡಿ. ನಮ್ಗೆ ಇಲ್ಲಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಕೊಂಡು ತಿಳ್ಕೋಬೇಕು. ಕೇಳಿ ಮೇಡಮ್, ಹಿಂದೆ ಬರ್ತಾ ಇದ್ದೀನಿ, ಹೇಳಿ ಮೇಡಮ್. ಮದುವೆ ಮದ್ವೆ ಆಯ್ತಿಯಾ? ಮದ್ವೆನಾ? ನಮ್ಮಮ್ಮನ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಸೂಪರ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಸಿನಿಮಾದ ಮೇಲೆ ಎಷ್ಟು ಭರವಸೆ ಇದೆ, ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಗೆಲ್ಲಬೇಕು ಅಂತ ಹೇಳಿದರೆ ಇಡೀ ತಂಡ ಒಂದು ರೀತಿಯಾಗಿ ಹೇಗೆ ಕೆಲಸ ಮಾಡಿರುತ್ತೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಅದನ್ನು ಬೆಳೆಸಿ ದೊಡ್ಡೋರಂಗೆ ಮಾಡಿ ಒಂದು ಸಕ್ಸಸ್ ಕಾಣೋವರೆಗೂ ಕೂಡ ಎಷ್ಟು ಒಬ್ಬರು ತಂದೆ ತಾಯಿ ಪರಿಶ್ರಮವನ್ನು ಪಡ್ತಾರೆ, ಆ ರೀತಿಯಾಗಿ ಮಗು ಥರ ಕಾಪಾಡ್ಕೊಂಡು ಬಂದಿರ್ತೀರ. ಸೊ ಸಕ್ಸಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಈ ಸಿನಿಮಾದ ಮೇಲೆ ನಿಮಗೆ ಎಷ್ಟು ಭರವಸೆ ಇದೆ? ಮೇಡಮ್, ನಮ್ಮ ಕೆಲಸ ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀವಿ ಮೇಡಮ್. ಇನ್ನೇನಿದ್ರು ಜನಗಳು ನೋಡಿ ಆಶೀರ್ವಾದ ಮಾಡಬೇಕು. ಸುಮ್ಮನೆ ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತೆಲ್ಲ ಹೇಳಿದೆ, ನಿಜವಾಗ್ಲೂ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ದೀವಿ ಮೇಡಮ್. ಇದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ತೊಗೊಂಡು, ಇದು ಒಂದು ಪರ್ಸ್ನಲ್ ಆಗಿ ತೊಗೊಂಡು, ಎಲ್ಲರೂ ಟೈಮ್ ಕೊಟ್ಟು ಚೆನ್ನಾಗಿ ಆಗಲೇಬೇಕು ಅಂತ ಮಾಡಿರೋಂಥ ಸಿನಿಮಾ ಕೇಳಿ ಮೇಡಮ್. ಓಕೆ, ರೇಷ್ಮಾಗೆ ಸಕ್ಸಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಸಿನಿಮಾ ಗೆಲುವು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೇಮ್ ಧ್ರುವ ಸರ್ ಹೇಳ್ದಂಗೆ ನಾವು ನಮ್ಮ ಕೆಲಸನ ಭಯಭಕ್ತಿಯಿಂದ ಮಾಡಿದ್ದೀವಿ ಆ್ಯಂಡ್ ಆನೆಸ್ಟಿಯಿಂದ ಮಾಡಿದ್ದೀವಿ. ಸೊ ನಮ್ಗೆ ಆಬ್ವಿಯಸ್ಲಿ ಅದು ನಮ್ಮ ಕೂಸು. ಸೊ ಎಂಡ್ ಆಫ್ ದಿ ಡೇ ಐ ಥಿಂಕ್ ಇಟ್ಸ್ ಆಡಿಯನ್ಸ್ ಮಾತಾಡಿದ್ರೇ ಅದು ಚಂದ. ಸೊ ಆರ್ ಪ್ರಯತ್ನ ನಾವು ಮಾಡಿದ್ದೀವಿ, ರೆಸ್ಟ್ ಇಸ್ ಅಪ್ ಟು ದ ಆಡಿಯನ್ಸ್. ಓಕೆ ಸರ್, ಫೈನಲ್ ಆಗಿ ಈ ಶಿಲ್ಪಾ ಶೆಟ್ಟಿ ಮ್ಯಾಮ್ ಮತ್ತು ಸಂಜಯ್ ದತ್ ಸರ್ನ ಇಬ್ಬರೂ ಕೂಡ ಇಲ್ಲಿ ಕನ್ನಡಕ್ಕೆ ತಂದು ಆ್ಯಕ್ಟಿಂಗ್ ಮಾಡಿಸಿರುವಂಥದ್ದು.
ಸಾಕಷ್ಟು ಜನ ಒಂದು ಲೈಕ್ ಮಾಡಿದ್ದಾರೆ ಮತ್ತು ಅವರ ಪಾತ್ರವನ್ನಾಗಿರ್ಬೋದು ಮತ್ತು ಹೊಸ ಪ್ರಯತ್ನಗಳನ್ನಾಗಿರ್ಬೋದು. ಸೊ ಅವರೊಟ್ಟಿಗೆ ಕೆಲಸ ಮಾಡಿದಂತಹ ದಿನಗಳು, ಸಮಯಗಳು, ಏನು ಕಲಿತ್ರಿ, ಏನು ಇಷ್ಟ ಆಯಿತು ಅವ್ರುಗಳಲ್ಲಿ? ಯಾರಲ್ಲಿ? ಸಂಜಯ್ ದತ್ ಸರ್ ಮತ್ತು ಶಿಲ್ಪಾ. ಸಂಜಯ್ ದತ್ ಸರ್ ಲೈಕ್ ಸಿನಿಮಾ ಬಗ್ಗೆ ನಾವು ಆಫ್ ಸ್ಕ್ರೀನ್ ಮಾತಾಡೋಣ, ನಮ್ಮದು ಪರ್ಸ್ನಲ್ ಆಗಿ ಏನೋ ಬೇರೆ ಏನೋ ಮಾತಾಡ್ತಾರೆ. ಶಿಲ್ಪಾ ಶೆಟ್ಟಿ ಮ್ಯಾಮು ನಾವು ಜೆನ್ಯೂನ್ಲಿ ನಾನು ಅದು ಕಲಿತೆ ಅಂತೆಲ್ಲ ಸುಳ್ಳು ಹೇಳಲ್ಲ ಮೇಡಮ್. ಅದು ಏನು ಕಲಿತೆ ಅಂತ ನನಗೂ ಗೊತ್ತಾಗಿಲ್ಲ. ಅದು ನೆಕ್ಸ್ಟ್ ಮೂವಿ ಮಾಡಬೇಕಾದ್ರೆ ಅದು ನಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಇದನ್ನು ಅವಾಗ ಅವ್ರು ಮಾಡಿದ್ರಲ್ಲ, ರವಿಚಂದ್ರನ್ ಸರ್ ಮಾಡಿದ್ರಲ್ಲ, ರಮೇಶ್ ಅರವಿಂದ್ ಸರ್ ಮಾಡಿದ್ರು, ಸುದೀಪ್ ಸರ್ ಮಾಡಿದ್ರಲ್ಲ. ಸೊ ಇದು ನಮ್ಗೆ ಅವಾಗ ಗೊತ್ತಾಗುತ್ತೆ, ಇವಾಗ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾವು ಹೇಳಿದ್ರು ಅದನ್ನ ಎಲ್ಲ ರಿವೀಲ್ ಮಾಡ್ದಂಗೆ ಆಗೋಗುತ್ತೆ. ಆ ಸೀನ್ ಮಾಡ್ಬೇಕಾದ್ರೆ ಇದನ್ನ ಕಲಿತೆ ನಾನು ಅಂತ ಹೇಳಿದ್ರೆ ನೀವು ಇಮ್ಮಿಡಿಯೇಟಾಗಿ ಹಾಕೊಂಡ್ಬಿಡ್ತೀರಾ, ಓ ಈ ಪಾತ್ರ ಇದೆ, ಈ ಪಾತ್ರಕ್ಕೆ ಇದು ಸಂಬಂಧನ ಅಂತ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಇದನ್ನೆಲ್ಲ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಓಕೆ, ಇನ್ನು ಶಿಲ್ಪಾ ಮ್ಯಾಮ್ ಅಂತೂ ವೆರಿ ಫ್ರೆಂಡ್ಲಿ. ಸೊ ಏನು ಕಲಿತ್ರಿ, ಏನಾದರೂ ಹೇಳ್ತಾ ಇದ್ದೀರಾ ಆ್ಯಕ್ಟಿಂಗ್ ಬಗ್ಗೆ ಆಗಿರ್ಬೋದು, ಮತ್ತು ಅವರು ಫಿಟ್ನೆಸ್ ಮತ್ತು ಬ್ಯೂಟಿ ಬಗ್ಗೆ ಎರಡು ಮಾತಿಲ್ಲ. ಸೊ ನಿಮ್ಗೆ ಏನಾದರೂ ಟಿಪ್ಸ್ ಕೊಡ್ತಾ ಇದ್ರಾ? ಮತ್ತು ಸಂಜಯ್ ದತ್ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ. ಅದೇ ಧ್ರುವ ಸರ್ ಹೇಳ್ದಂಗೆ ಕರೆಕ್ಟಾಗಿ ತುಂಬ ಚೆನ್ನಾಗಿ ಹೇಳಿದರು. ಇವಾಗ ಏನು ಕಲಿತೆ ಅಂದರೆ ಅದು ಸೀನ್ ಬಗ್ಗೆ ಮಾತಾಡಬೇಕಾಗುತ್ತೆ. ಬಟ್ ಅಬ್ಸರ್ವೇಷನ್ ಕೇಳ್ಕೊಂಬಿಡೋಣ ಅಂತ ನೀವು ಏನಿಲ್ಲ, ನೀವು ಎಲ್ಲದಕ್ಕೂ ಕತ್ರಿ ಆಗ್ತೀವಿ. ಆಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಬಂದಾಗ ಇಲ್ಲಿ ಏನು ಹೇಳಿದೀವೋ ಅದನ್ನೇ ಮಾಡಿಫೈ ಮಾಡಿ ನೋಡಿದ್ದೀನಿ ಅಂತ ಹೇಳ್ಬಿಡಕ್ಕೆ ಹೇಳಲ್ಲ. ಬಟ್ ತುಂಬಾ ಅಬ್ಸರ್ವ್ ಮಾಡಕ್ ಸಿಕ್ತು. ಆಸ್ ಅನ್ ಆಕ್ಟರ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಅವ್ರ ಒಂದು ಪರ್ಫಾರ್ಮೆನ್ಸ್ ಆಗಲಿ ಹೇಗೆ ಅವ್ರು ಕ್ಯಾರಿ ಮಾಡ್ತಾರೆ. ಆಸ್ ಯು ಸೆಡ್ ಶಿಲ್ಪಾ ಮ್ಯಾಮ್ ಇಸ್ ವೆರಿ ಫ್ರೆಂಡ್ಲಿ. ಹೌದು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ 15 ನಿಮಿಷ ಅಂದ್ಬಿಟ್ಟು 1 hour ಆದ್ರೂ ಏನಿಲ್ಲ, 15 ನಿಮಿಷನೂ ಇನ್ನೂ ಆಗಿಲ್ಲ. ಹೌದು. ಓಕೆ, ನಾವು ಸಂದರ್ಶನದ ಕೊನೆಯ ಹಂತವನ್ನ ಬಂದು ತಲುಪಿದೀವಿ. ಟ್ರೇಲರ್ ನಿಜಕ್ಕೂ ನಂಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು. ತುಂಬಾ ಭರವಸೆ ಹುಟ್ಟಿಸುವಂತಹ ಟ್ರೇಲರ್. ಪ್ರತಿ ಸೆಕೆಂಡ್ ಕೂಡ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಟ್ರೇಲರಲ್ಲೇ ಎದ್ದು ಕಾಣಿಸುತ್ತೆ. ಇನ್ನು ಸಿನಿಮಾ ಹೇಗಿರುತ್ತೆ ಅನ್ನುವಂಥ ಕುತೂಹಲ ನಿಜವಾಗ್ಲೂ ನನಗಂತೂ ಇದೆ. ಸೊ ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ ಸಿನಿಮಾಗೆ. ಕೊನೆಯ ಹಂತ ರ್ಯಾಪಿಡ್ ಫೈರ್. ಪಟಪಟ ಅಂತ ಒಂದು 5 ಕ್ವೆಶನ್ಸ್ ಕೇಳ್ತೀನಿ, ಪಟಪಟ ಅಂತ ಆನ್ಸರ್ ಮಾಡ್ಬಿಡಿ. ಫಸ್ಟ್ ಧ್ರುವ ಸರ್ಜಾ ಸರ್ ಕಡೆಯಿಂದನೇ ಬಂದು. ಮೇಡಮ್ ನಾನು ಪಟಪಟ ಎಲ್ಲ ಹೇಳಲ್ಲ, ಮೆತ್ತಿಗೆ ಹೇಳ್ತೀನಿ, ಎಡಿಟಿಂಗ್ ಅಲ್ಲಿ ಪಟಪಟ ಹಾಕೊಂಡ್ಬಿಡಿ. ಓಕೆ, ಸಕ್ಸಸ್ ಅಂದ್ರೆ ಏನು ಸರ್? ಒನ್ ಲೈನ್, ಒನ್ ವರ್ಡ್ ಆನ್ಸರ್. ಸಕ್ಸಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಹಾರ್ಡ್ ವರ್ಕ್. ಓಕೆ, ಸೋಲು ಅಂದ್ರೆ? ಲೇಜಿ. ಅಮ್ಮ? ವರ್ಲ್ಡ್. ಪ್ರೀತಿ? ಮೈ ವೈಫ್. ಫೇವ್ರೆಟ್ ಹೀರೋ? ಅರ್ಜುನ್ ಸರ್ಜಾ. ಫೇವ್ರೆಟ್ ಹೀರೋಯಿನ್? ಲಕ್ಷ್ಮಿ ಅಮ್ಮ. ಸಹಾಯ ಹಸ್ತ ಚಾಚೋದು ಅಂದ್ರೆ ಏನು? ಸಹಾಯ ಹಸ್ತ ಚಾಚೋದು ಅಂದರೆ ಕಷ್ಟಕ್ಕೆ ನೆರವಾಗೋದು. ಸಿನಿಮಾ? ಜೀವ. ಸೂಪರ್, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ರೇಷ್ಮಾ ನಾಣಯ್ಯ. ಮೇಡಮ್ ನಾನೇ ಒಂದು ಕ್ವೆಶನ್ ಕೇಳ್ಕೊಂಡು ನಾನೇ ಆನ್ಸರ್ ಮಾಡಲ? ಹೇಳಿ ಪ್ಲೀಸ್. ಸಿನಿಮಾ ಜೀವ, ನನ್ನ ಫ್ಯಾನ್ಸ್ ಜೀವನ. ಸೂಪರ್, ಫ್ಯಾಂಟಾಸ್ಟಿಕ್. ರೇಷ್ಮಾ ನಾಣಯ್ಯ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಇಲ್ಲ ಪ್ಲೀಸ್, ನಾವು ವೈಂಡ್ ಅಪ್ ಮಾಡೋವರೆಗೂ ಕೂರಬೇಕು. ರೇಷ್ಮಾ ನಾಣಯ್ಯ ಅವರು, ನಿಮಗೆ ಇಂಥ ಹೀರೋ ಜೊತೆಗೆ ಆ್ಯಕ್ಟ್ ಮಾಡಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು, ಹೀರೋಯಿನ್ ಆಗಿ ಅಂತ ಹೇಳ್ಬಿಟ್ಟು ಆಪ್ಷನ್ ಕೊಡ್ತೀನಿ. 3 ಯಾರಂತ ಚೂಸ್ ಮಾಡಬೇಕು. ಓಕೆನಾ? ಸುದೀಪ್ ಸರ್, ದರ್ಶನ್ ಸರ್, ಯಶ್. 3 ಜನ ಒಂದು ಚೂಸ್ ಮಾಡೋ ಅಂದ್ರೆ ಎನಿವನ್. ಇದೆಲ್ಲ ಸುಮ್ಮನೆ ನೆಟ್ ಮಾಡೋದವ್ರು. ಒಬ್ರನ್ನ ಹಾಕೊಂಡು ಒಬ್ರನ್ನ 3 ಜನದ ಹತ್ರ ಮಾಡಬಾರ್ದಾ? ಅಲ್ಲ, ಅವ್ರ ಫೇವ್ರೇಟ್ ಯಾರು? ಫೇವ್ರೇಟ್ ಇರಲ್ವಾ ಸರ್? ಇವಾಗ 3 ಜನ ಫೇವ್ರೇಟ್ ಯಾರು? ಐ ಅಡ್ಮೈರ್, ಐ ಹ್ಯಾವ್ ಇಮ್ಮೆನ್ಸ್ ರೆಸ್ಪೆಕ್ಟ್ ಫಾರ್ ಆಲ್ 3. ಯಾ, ಅದ್ರಲ್ಲಿ ತುಂಬಾ ಫೇವ್ರೇಟ್ ಅಂತ ಅಂದ್ರೆ 3 ಜನ ತುಂಬಾ ಬುದ್ಧಿವಂತರು ಸರ್ ಜೊತೆ ಸೇರಿ. ಹಂಗ್ ಬುದ್ಧಿವಂತರಲ್ಲ. ಓಕೆ, ಸಲ್ವಾರ್, ಸ್ಯಾರಿ ಆರ್ ಫ್ರಾಕ್ಸ್? ಸಲ್ವಾರ್. ಫುಡ್ ಆರ್ ಡಯಟ್? ಫುಡ್. ಸೂಪರ್. ಸ್ಟ್ರಗಲಿಂಗ್ ಅಂತ ಅಂದರೆ ಏನು? ನೀವು ಎಲ್ಲೆಲ್ಲಿ ಸ್ಟ್ರಗಲ್ ಪಟ್ಟಿದ್ದೀರಾ? ಬಿಕಾಸ್ ಇಲ್ಲಿ ತನಕ ಬಂದು ಕೂರಬೇಕು ಅಂತ ಅಂದರೆ ಅದರಲ್ಲೂ ಹೆಣ್ಮಕ್ಳು ಆಪರ್ಚುನಿಟಿಗೆ ಸ್ಟ್ರಗಲ್ ಪಡ್ತೀವಿ. ಮತ್ತೊಂದು ಆಪರ್ಚುನಿಟಿ ಸಿಕ್ಕಾದ್ಮೇಲೆ ನಾವು ಸಕ್ಸಸ್ ಆಗ್ತೀವ, ಫೇಲ್ಯೂರ್ ಆಗ್ತೀವ ಅನ್ನೋ ಭಯ ಇರುತ್ತೆ. ಮೇಡಮ್ ಸುಮ್ಮನೆ ಡೋಂಟ್ ಡೂ ದಿಸ್. ಹೆಣ್ಮಕ್ಳು ಅಂತಲ್ಲ, ಹೆಣ್ಮಕ್ಳು ಇಸ್ ಆಲ್ವೇಸ್ ಈಕ್ವಲ್. ಏನು ಅವ್ರು ಮಾತ್ರ ಕಷ್ಟಪಡೋದ? ಹುಡುಗರು ಸಕ್ಸಸ್ ಆಗ್ತಾರೋ ಫೇಲ್ಯೂರ್ ಆಗ್ತಾರೋ ಗೊತ್ತಾಗ್ಬಿಡುತ್ತಾ? ಹಂಗಲ್ಲ ಸರ್. ಗರ್ಲ್ ಡೌನ್. ಸೋ ಸಾರಿ. ಇಲ್ಲ, ಏನು ಗೊತ್ತಾ ಸರ್, ಹೆಣ್ಮಕ್ಳಾಗಿ ಇಲ್ಲಿವರೆಗೂ ಬಂದು
ಯಾಕೆ ಮೇಡಮ್ ಬರ್ಬಾರ್ದಾ? ಬರ್ಬೇಕು, ನಾನು ಅದನ್ನೇ ನನ್ಗೆ ಖುಷಿ ಆಗತ್ತೆ ಹೇಳಕ್ಕೆ. ಬಟ್ ಆದ್ರೆ ಅದನ್ನ ನೀವು- ಸಮಾನತೆ ಇದೆ, ಇಬ್ರು ಈಕ್ವಲ್ ಅಂತೀವಿ, ಬಟ್ ಸಿಕ್ಕಿಲ್ಲ ನಮ್ಗಿನ್ನ. ಒಬ್ಬ ಹೀರೋಗೆ ಸಿಗುವಂತಹ ಬಿಲ್ಡಪ್ ಹೀರೋಯಿನ್ ಸಿಗತ್ತಾ? ಅದನ್ನ ನೀವು ಇಂಡಿವಿಜುವಲ್ ಆಗಿ ನೀವು ಅದನ್ನ ಒಂದು ಕಾರ್ಯಕ್ರಮ ಮಾಡ್ರೆ, ಬಟ್ ನೀವು ಹೇಳ್ತಿರೋದು ಸುಳ್ಳು ಮೇಡಮ್. ಯಾಕೆಂದ್ರೆ ಕಷ್ಟಪಟ್ರೇನೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗ. ಕರೆಕ್ಟಾ? ಹೆಣ್ಮಗುವಾಗಿ ಕಷ್ಟ, ಡೋಂಟ್ ಡೂ ದಟ್. ಹೆಣ್ಮಕ್ಳು ಆರ್ ಆಲ್ವೇಸ್ ಸ್ಟ್ರಾಂಗ್. ನಮ್ಗಳಿಗಿಂತ ಕಷ್ಟಪಡೋದು ಅವ್ರುಗಳೇ. ಸೂಪರ್. ಓಕೆ, ನಿಮ್ದೇ ರೈಟ್, ನಂದೇ 100% ಮೇಡಮ್. ನಮ್ಮ ಮಾತಲ್ಲಿ ಮಗಳಿದ್ದಾರೆ. ಓಕೆ. ಪೇಷನ್ಸ್, ನೆವರ್ ಗಿವ್ ಅಪ್. ಸೂಪರ್. ಕ್ರಶ್, ಎನಿ ಕಾಲೇಜ್, ಸ್ಕೂಲ್, ಹೀರೋ? ಐ ಡೋಂಟ್ ಹ್ಯಾವ್ ಅ ಕ್ರಶ್ ರೈಟ್ ನೌ. ಇಷ್ಟೊಂದು ಸುಳ್ಳು ಹೇಳ್ತಾರಾ? ಸುಳ್ಳಲ್ಲ, ಇಲ್ಲ. ನಾನು ಯೋಚನೆ ಮಾಡ್ತಿದ್ದೀನಿ ಯಾರು ಅಂತ. ಟೈಮ್ ಕೊಡೋಣ. ಅಲ್ಲ, ಯೋಚನೆ ಮಾಡ್ತಿದ್ದೀನಿ, ಯಾರು ಬರ್ತಾ ಇಲ್ಲ ಹೇಳಲಿಕ್ಕೆ. ಸೋಲು ಅಂತ ಅಂದ್ರೆ ಲರ್ನಿಂಗ್. ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಹೇಗೆ ಅದನ್ನ? ಎಕ್ಸೆಪ್ಟ್ ಮಾಡಿ ಮೂವ್ ಆನ್ ಆಗಲೇಬೇಕು. ಯು ಹ್ಯಾವ್ ಟು ಟ್ರೈ ಅಗೇನ್. ಸೋತಿದ್ದೀವಿ ಅಂತ ಸುಮ್ಮನಂತೂ ಕೂತ್ಕೊಳಕ್ಕಾಗಲ್ಲ. ವಾಟ್ ನೆಕ್ಸ್ಟ್ ಅಂತ ಹೋಗಲೇಬೇಕು. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಸೋತಿದ್ದೀವಿ ಅಂತ ಅಕ್ಸೆಪ್ಟ್ ಮಾಡೋದು ಫಸ್ಟ್ ಇರ್ಬೇಕು ಮೇಡಮ್. ದಟ್ಸ್ ದ ಫಸ್ಟ್ ಬಿಗ್ ಮೂವ್. ವಿತೌಟ್ ಗಿವಿಂಗ್ ಎನಿ ರೀಸನ್ಸ್. ಗೆದ್ವಿ, ಎಸ್. ಸೋತ್, ಎಸ್. ಎಕ್ಸೆಪ್ಟ್ ಮಾಡೋದು ಫಸ್ಟ್. ಅಕ್ಸೆಪ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾ. ಓಕೆ. ಈಗ ಸೋಲು ಅನ್ನೋದು ಹೇಗಾಗ್ಬಿಡುತ್ತೆ ಅಂದ್ರೆ, ಗೆಲ್ಲೋ ಸಮಯ ಹತ್ರ ಬರ್ತಾ ಇರುತ್ತೆ, ಅವಾಗ ಸೋಲನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂತವ್ರಿಗೆ ಏನು ಹೇಳ್ತೀರಾ? ಮಾಡಬಾರ್ದು ಅಂತ ಹೇಳೋದು. ಓಕೆ. ಫೈನಲ್ ಆಗಿ ಒಂದು ಕ್ವೆಶ್ಚನ್ ಇಬ್ರಿಗೂ ಕೂಡ. ನಂದು ಆಯ್ತಲ್ಲ, ಅವ್ರದ್ದು ಮಾತ್ರ. ಲಾಸ್ಟ್ ಕ್ವೆಶ್ಚನ್. ನೀವು ಅವ್ರನ್ನ ಕೇಳೋ ಪ್ರಶ್ನೆ ನಾನು ನೋಡ್ಕೊಂಡೇ ಕೇಳ್ತೀರಾ. ಆಮೇಲೆ ಅವ್ರಿಗೆ ಬ್ಯೂಟಿ ಟಿಪ್ಸ್ ಏನು, ಈ ತರ ಪಳ ಪಳ ಹೊಳಿತಾ ಇರ್ತಾರಲ್ಲ, ಎನಿ ಎವರ್ ಬೇರು ಸುಳ್ಳು. ಓಕೆನಾ? ಸರ್, ಏನ್ ಗೊತ್ತಾ, ಇಬ್ರಿಗೂ ಸ್ವಲ್ಪ ತಲೆಗೆ ಹುಳ ಬಿಡುವಂತ ಕೆಲಸ. ವೀಕಲ್ಲಿ 2 times ಬರುತ್ತೆ, ಇಯರಲ್ಲಿ 1 time ಬರುತ್ತೆ, ವಾರದಲ್ಲಿ 2 ಸಲ ಬರುತ್ತೆ, ವರ್ಷದ ಅದೇ ಏನು ಅಂತ ನಿಮಗೆ ಕೇಳ್ತಾ ಇದ್ದೀನಿ. ವಾರದಲ್ಲಿ ವೀಕಲ್ಲಿ 2 times ಬರುತ್ತೆ, ಇಯರಲ್ಲಿ 1 time ಬರುತ್ತೆ. ಎಲ್ಲ ಆ ಕಡೆ ನೋಡಿ. ಕಮಾನ್, ಇದೆಲ್ಲ ಥಿಂಕಿಂಗ್ ನಿಮ್ದು. ವೀಕ್ಲಿ 2 times, ಇಯರ್ಲಿ 1 time, ವಾರದಲ್ಲಿ 2 ಸಲ ಬರುತ್ತೆ, ವರ್ಷದಲ್ಲಿ 1 ಸಲ ಬರುತ್ತೆ, ಏನು? ಯಾವ್ದನ್ನ ಸಿನಿಮಾ ಡೈಲಾಗ್ ಹೇಳಿ, ಕೇಳ್ಬಿಡು. ಕೇಳಿ ಹೇಳ್ತೀನಿ. ಗೊತ್ತಿಲ್ವಾ? ಸೋಲ್ ಒಪ್ಕೋಬೇಕು ಇವಾಗ. ಗೊತ್ತಿಲ್ವಾ? ಮೈಕ್ ತೆಗಿಯೋಂಗಿಲ್ಲ. ಗೊತ್ತಿಲ್ವಾ? ಏನು? ಗೊತ್ತಿಲ್ಲ. ವೀಕ್ ಸ್ಪೆಲ್ಲಿಂಗ್ ಹೇಳ್ಬೇಕು ಇವಾಗ. ವೀಕ್ ಸ್ಪೆಲ್ಲಿಂಗ್ ಹೇಳಿ. ವೀಕಾ? ವೀಕ್. ಹಾ, ಯಾವ ವಾರ? ವೀಕ್ ಸ್ಪೆಲ್ಲಿಂಗ್. ಹಾ, WEAK. ವಾಟ್? WEEK. ನಾನು ಟೈಟಲ್ ವೀಕ್, ವಾರ. WEEK. ಓಕೆ. ಇಯರ್ ಸ್ಪೆಲ್ಲಿಂಗ್ ಹೇಳಿ. YEAR. ಓಕೆ. ಈ ಎಷ್ಟು ಸಲ ಬಂತು ಇಯರ್ ಅಲ್ಲಿ? ಒಂದ್ಸತಿ. ಈ ಎಷ್ಟು ಸಲ ಬಂತು ಇಯರ್ ಅಲ್ಲಿ? ಒಂದ್ಸತಿ. ವೀಕಲ್ಲಿ ಎಷ್ಟು ಸಲ ಬಂತು? 2 ಸಲ. ಅರ್ಥ ಆಯ್ತಾ? ವಾರದಲ್ಲಿ 2 ಸಲ ಬಂತು ಈ, ಇಯರ್ ಅಲ್ಲಿ 1 ಸಲ ಬಂತು ಈ. ವೀಕಲ್ಲಿ 2 times ಬರುತ್ತೆ, ಇಯರಲ್ಲಿ 1 time ಬರುತ್ತೆ. ವೀಕ್. ನಾನು ಇವಾಗ ಟೈಟಲ್ ಕೊಡ್ತೀನಿ, ಧ್ರುವ ಸರ್ಜಾ ಅವ್ರಿಗೆ ವೀಕ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂತ. ಇಲ್ಲ, ಅವರು ಈ ಲೈಕ್ ವೀಕ್ ಅಂತ ಸತ್ತು ಸ್ವರ್ಗೋಗಿರೋ ವೀಕ್ ಅನ್ಕೊಂಡ್ರು. ಓಕೆ. ನಂಗಂತೂ ಸಿಕ್ಕಾಬಡೆ ಖುಷಿ ಆಯ್ತು ನಿಮ್ ಇಬ್ರು ಜೊತೆ ಮಾತಾಡಿ, ಸಂದರ್ಶನ ಮಾಡಿ. ನನಗೆ ಗೊತ್ತು ನೀವು ಬೈಕೋತಾ ಇರ್ತೀರ ಒಳಗೆ, ಬೇಗ ಮುಗಿಸಿ ಅಂತ ಹೇಳ್ಬಿಟ್ಟು. ಡೈರೆಕ್ಟ್ ಆಗಿ ಹೇಳ್ತೀನಿ. ಎನಿವೇಸ್, ನಿಮ್ಮ ಸಿನಿಮಾಗೆ ಒಳ್ಳೆ ಯಶಸ್ಸು ಸಿಗ್ಲಿ, ಇನ್ನು 100 ಪ್ರಾಜೆಕ್ಟ್ಸು ನಿಮ್ಮನ್ನ ಹರಿಸಿ ಬರಲಿ, ನಮ್ಮೆಲ್ಲರೂ ಕೂಡ ಇನ್ನು ಹೆಚ್ಚು ಹೆಚ್ಚು ಹೀಗೆ ರನ್ಸಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಇದೇ ಏಪ್ರಿಲ್ 30 ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಎಸ್, 30th April ಪ್ಲೀಸ್ ಕೇಳಿ ನೋಡಿ, ಥಿಯೇಟರ್ಗೆ ಹೋಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡೋಣ, ಪೈರಸಿನ ನಿಲ್ಸನ್ನ. ಮತ್ತೆ OTTಲಿ ಬರೋವರೆಗೂ ವೇಟ್ ಮಾಡೋದು ಬೇಡ. ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡಿ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸೋಣ. KD ಏಪ್ರಿಲ್ 30ಗೆ ಬರ್ತಾ ಇದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೊಳ್ಳೆ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಧನ್ಯವಾದ.